ಶಿವಾನಂದಜ್ಜವರಿಗೆ ನಮಸ್ಕರಿಸಿ. ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ನಿರಂಜನಪ್ಪ ಅವರಿಗೆ ನಮಸ್ಕರಿಸಿ, ತತ್ಸ್ವರೂಪ ಹಾಗೂ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಪರಮ ಪೂಜ್ಯರಾದ ಸದ್ಗುರು ಸಮರ್ಥ ಶಿವಾನಂದಪ್ಪ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸಿ, ಪಂಡಿತ್ ಬಸವರಾಜಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ಇಲ್ಲಿ ಬಂದಂತಹ ಎಲ್ಲ ಆಧ್ಯಾತ್ಮ ಬಂಧುಗಳ ಎಲ್ಲರಿಗೂ ನಮಸ್ಕಾರ. ಶ್ರೀಮನ್ ನಿಜಗುಣ ಶಿವಿಗಳ ವೇದಾಂತ ರತ್ನಾಕರವರಿಂದ ಅನುಭವ ಸಾರ 3ನೇ ಸಂಧಿ. ಮೊನ್ನೆದ ರಿಪೀಟ್ ಮಾಡಿ ನೋಡ್ರಿ ಅಶೋಕನ ಫಲವಾತ್ಮರೆಂಬುದು ನೆಲೆಗೊಳಪಿನೆಂದೊಡೆ ಅದು ಫಲಿಸಲು ಅರಿಯದು ಯುಕ್ತಿ ಬಾಧ್ಯಮಾಗಿ. ಹೌದು, ನಿನ್ನೀ ಪ್ರಶ್ನೆಯು ಹೌದು, ಇದಂ ನಿನ್ನ ಮನ ಹೌದ ಎಂಬ ತೆರದಿ ನಾನು ತುಳುಪುವೆನು ಕೇಳೆಂದು ಮಹಿಮ ಗುರು ಶಿಶುವಿಗೆ ಅರುಪಿದನು. ಚಿತ್ತುಗಳು ಅನೇಕಮಂ ಬಿತ್ತರಿಪೆನೆಂದುವಂಗೆ ಉತ್ತರಂ ಕೊಡುವೆನು ಇಲ್ಲಿ, ಫಲವು ಆತ್ಮರು ನಿತ್ಯರೆನಬೇವುದು ಅದನ್ನೊಮ್ಮೆ. ಎಲ್ಲರೂ ಪೂರ್ಣರೆಂಬಲ್ಲಿ ಒಂದೊಂದು ಒಡಲೊಳು ಎಲ್ಲರೂ ಇಹರಾಗಿ ಭೋಗ ಸಾಧನ ಒಪ್ಪುದು ಎಲ್ಲರಿಗೆ ತನುವಿದು ಎನ್ನಬೇಕು. ಅದನ್ನೊಪ್ಪಲು ಆತನು ಇದರಲ್ಲಿ ಭೋಗಿಸುವನು, ಅದನ್ನು ಅರಿಯಬಾರದು ಅಖಿಳರೂ ಕೂಡಿ ದೇಹದೊಳು ಇರುಪರಾದ ಕಥದಿಂದ. ತನ್ನ ಸುಕೃತಾದಿಯಿಂದ ನೆಗಳಿದ ಅಂಗವಿದು ತನ್ನದೇ ಎಂದೊಡೆ ಆ ಸುಕೃತವು ಅಖಿಳರು ನೋಡಲು ಉಂಟೆನಿಸಿ ತೋರ್ಕು. ಮೊದಲ ದೇಹದಳು ತಾನು ಒದವಿ ಮಾಡಿದ ಸುಕೃತವು ತನ್ನದೆಂದೊಡೆ ಆ ದೇಹದ ಅಭಿಮಾನದ ಉದಯವು ಎಲ್ಲ ಆತ್ಮರೊಳಗೆ ಉಂಟು. ಇಂತಪ್ಪ ಸಾಂಕರ್ಯವನ್ನು ತೊಲಗಿಸಲಿಕ್ಕೆ ಪರಿಣಿಂ ತೋರ್ಪುದೊಂದು ನಿಯತಿಯು ಅವರವರ ವಿಧಿಯಂತೂ ಅಂತೆ ಮಾಡ್ಪುದು ಕೇಳು. ಒಂದು ಮನೆಯೊಳಗೆ ಸೊಡರೊಂದು ಫಲವಿರೆ ವಿಷಯವರಂದಮ ಬೆಳಗದಿರದಂತೆ ತನುವಿನೊಳಗೆ ಒಂದುಂಟು ಭೋಗವಹ ಬುದ್ಧಿ. ಅದು ವಿಷಯಂ ತೋರುವುದೇ, ಅದು ವಿಷಯಮಂ ತೋರುವುದೇ ಲಕ್ಷಣವೇ ಆಗಿ ಅದು ತನ್ನೊಳಿದ್ದ ಫಲವಾತ್ಮರಿಗೆ ಭೋಗದ ಒದವೀಯದಿರದು ನಿಜವಿದ್ದುವೆ. ಆವುದಕ್ಕೆ ಆವುದು ಸ್ವಭಾವವು ಅದು ಕೆಡದು. ನಭ ವಾಗವಂ ಕುಂಭವು ಆಗದಂತೆ ಈ ಬುದ್ಧಿ ಜೀವನಂ ಮಾಡದೆ ಅರುಹುವುದು. ಏಕಾತ್ಮ ಪಕ್ಷದೊಳು ಅನೇಕ ಭೋಗಮಂ ಘಟಿಪ ಜೋಕೆ ಇಲ್ಲೆಂದು ಫಲವು ಆತ್ಮರಂ ಪೇಳದೊಡೆ ಈ ಕೇಡು ಬರ್ಪುದೆಲೆ ಪುತ್ರ. ಆತ್ಮಂಗೆ ನಾನಾತ್ಮ ನಿರೂಪಣೆ. ಒಂದು ಪ್ರಶ್ನೆ ಏನು, ಹಲವು ಆತ್ಮ ಅನ್ನೋದು ಸತ್ಯ ಐತಿ, ಏಕಾತ್ಮ ಅನ್ನೋದು ಸುಳ್ಳು ಐತಿ ಅಂತ ಅವನ ಪ್ರಶ್ನೆ. ಏಕಾತ್ಮವಾದ ಎಂಬುದು ಘಟಿಸುವುದು, ಅದರಿಂದ ಅನೇಕಾತ್ಮರೆಂದು ಪೇಳಬಹುದು. ಅನೇಕ ಆತ್ಮರೆಂಬುದು ಸತ್ಯ, ನೀವು ಏಕಾತ್ಮ ಅನ್ನೋದು ಹೇಳುದು ಸುಳ್ಳಾಕತಿ. ಯಾಕಂದ್ರೆ ಅನೇಕ ರೀತಿಯಾದಂಥ ಬೇರೆ ಬೇರೆ ಭೋಗದ ಇದಾವಿಲ್ಲಿ. ಆ ಭೋಗ ಕೂಡ್ಕೊಂಡಂಥ ಅನೇಕ ಜೀವರುಗಳದಾವು. ಅನೇಕ ಜೀವರುಗಳಿಗೆ ಒಬ್ಬರಿಗೆ ಮರಣ ಆದ್ರೆ ಒಬ್ಬರಿಗೆ ಜನನ, ಒಬ್ಬರಿಗೆ ಸುಖ ಆದ್ರೆ ಹೀಗೆ ಬೇರೆ ಬೇರೆ ಆದಂಥ ಇದಾವಿದೆ. ಅದಕ್ಕೆ ನಾನು ಏಕಾತ್ಮನು ಸುಳ್ಳೈತಿ, ಹಲವು ಆತ್ಮನು ಅನ್ನೋದು ಸತ್ತೈತಿ ಅಂತ ಅವ ವಾದ ಮಾಡ್ತಾನೆ. ಅದಕ್ಕೆ ಅವ್ರು ಹೇಳ್ತಾರ, ನೀನು ಹೇಳುವಂಥದ್ದು ಲೌಕಿಕವಾಗಿ ಸತ್ಯ ಅನಿಸ್ತತಿ. ಲೌಕಿಕ ನೋಡಿದಾಗ ವ್ಯಾವಹಾರಿಕ ಸತ್ಯದೊಳಗೆ ಅದು ಸರಿ ಅನಿಸ್ತತಿ. ಆದ್ರೆ ಪಾರಮಾರ್ಥಿಕವಾಗಿ ನೋಡಿದ್ರೆ ಅದು ಮಿಥ್ಯ ಐತಿ. ಯಾಕಂದ್ರೆ ನೀನು ಇದನ್ನ ಹೇಳಿದ್ರೆ ಶ್ರುತಿಗಳಿಗೆ ಬಾಧ್ಯ ಬರ್ತೈತಿ. ಶ್ರುತಿಗಳು ಹೇಳಿದ್ದು ವ್ಯರ್ಥ ಆಗತ್ತೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಅನೇಕ ರೀತಿಯಾದಂಥ ಅವನ ಸಂಶಯವನ್ನು ದೂರ ಮಾಡಲಿಕ್ಕೆ ಹೇಳ್ತಾರೆ. ಅವ್ರು ಕೇಳಿದ್ರು, ಬೇರೆ ಬೇರೆ ದೇಹ, ಮನ ಬೇರೆ, ಕರ್ಮ ಬುದ್ಧಿ ಬೇರೆ, ಗತಿ ಬೇರೆ, ಬೇರೆ ಬೇರೆ ಭೋಗಗಳು ಇರೇ ಬೇರೆ ಅಲ್ಲದಕ್ಕೆ ಏಕ ಎನ್ನಲುಂಟೆ. ಒಂದ ಅನ್ನಕ್ಕೆ ಹೆಂಗೆ ಬರ್ತೈತಿ? ಬುದ್ಧಿ ಬೇರೆ,
ಮನಸ್ಸು ಬೇರೆ, ಮನಸ್ಸು ಬೇರೆ, ಅವರು ಮಾಡುವಂತ ಕರ್ಮಗಳು ಬೇರೆ. ಭೋಗ ಒಬ್ಬಗಾದ್ರ ಒಬ್ಬ ಸುಖದ ಭೋಗ ಆದ್ರ ಒಬ್ಬ ದುಃಖದ ಭೋಗ, ಒಬ್ಬ ಜನನ ಆದ್ರ ಒಬ್ಬ ಮರಣ. ಈಗ ಬೇರೆ ಬೇರೆ ಐತಿ. ಅದಕ್ಕೆ ನೀವು ಹೇಳುವಂಥದ್ದು ನಾನು ಒಪ್ಪೋದಿಲ್ಲ. ಅನೇಕ ಆತ್ಮರು ಅನ್ನೋದು ಸತ್ಯ ಅನಿಸ್ತೈತಿ ಅಂತ ಅವ್ನು ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ನೀನು ಹೇಳುವಂಥದ್ದು ವ್ಯಾವಹಾರಿಕವಾಗಿ ಸತ್ಯ ಅನಿಸಿದ್ರು ಕೂಡ ಪಾರಮಾರ್ಥಿಕವಾಗಿ ಅದು ಮಿಥ್ಯ ಐತಿ, ಸುಳ್ಳಾಕೈತಿ. ಇದು ಬುದ್ಧಿಭೇದದಿಂದ ಸತ್ಯ ಅನಿಸ್ತೈತಿ, ಆದ್ರೆ ಆಧಾರದಿಂದ ನೋಡಿದಾಗ ಇದು ಹಲವು ಆತ್ಮರನ್ನು ಮಿಥ್ಯ ಆಗುತ್ತೆ. ಆಧಾರದಿಂದ ನೋಡಿದಾಗ ಇದು ಹಲವು ಆತ್ಮರನ್ನೋದು ಸುಳ್ಳಾಗುತ್ತೆ. ಬುದ್ಧಿಭೇದದಿಂದ ನೋಡಿದಾಗ, ವ್ಯಾವಹಾರಿಕವಾಗಿ ನೋಡಿದಾಗ ಸತ್ಯ ಅನ್ನಿಸ್ತೈತಿ. ನೀನು ವ್ಯಾವಹಾರಿಕವಾಗಿ ನೋಡ್ತೀನಿ ಅಂದ್ರೆ ನೀನು ಹೇಳುದು ಆತ್ಮರು ಅದು ನಿತ್ಯದರು ಅನಿತ್ಯದರು ಅದನ್ನು ನಾನು ಮೊದಲೇ ಕೇಳು ಅಂತ ಕೇಳ್ತಾರೆ. ನೀ ಆತ್ಮ ಅನೇಕದವನ್ನೋದು ಒಂದು ಪಕ್ಷದೊಳಗೆ ಒಪ್ಪಿದ್ರು ಕೂಡ ಆತ್ಮರು ಅನೇಕ ಆತ್ಮರು ನಿತ್ಯದರು ಅನಿತ್ಯದರು, ಅವ್ರು ಖಂಡಿತದರು ಅಖಂಡಿತದರು ನನಗೆ ಹೇಳು ಅಂತಾರ. ಹೌದಲ್ಲ? ನಿತ್ಯತ್ವ ಹೇಳಿದ್ರೆ ನಿತ್ಯ ಅದಾರ ಅಂತಂದ್ರೆ ಮತ್ತ ಶ್ರುತಿಗಳಿಗೆ ಬಾಧಕ ಆಗುತ್ತೆ. ಅನೇಕ ಆತ್ಮರೆಲ್ಲರೂ ನಿತ್ಯ ಅದಾರ ಅಂದ್ರೆ ಮುಕ್ತಿ ಹೇಳೋ ಅವಶ್ಯಕತೆನ ಬರುವುದಿಲ್ಲ. ಹೌದಲ್ರಿ? ಮುಕ್ತಿ ಏನು ಶ್ರುತಿಗಳು ಹೇಳ್ತಾವಲ್ಲ ಅದನ್ನ ಹೇಳುವಂತ ಅವಶ್ಯಕತೆನ ಬರುವುದಿಲ್ಲ. ಮತ್ತೆ ವ್ಯಾಪಕ ಅದಾರಂತ ನೀ ಅಂತಂದ್ರ ಅನೇಕ ಆತ್ಮರು ವ್ಯಾಪಕ ಅದಾರಂದ್ರ ಒಂದ ಸ್ಥಾನದೊಳಗೆ ಇಡಕ್ ಬರುದಿಲ್ಲ, ಒಂದ ವಸ್ತುವನ್ನು ಇಡ್ಲಿಕ್ಕೆ ಬರುದಿಲ್ಲ. ಜಡವಾದಂಥವನ್ನು ಒಂದ ವಸ್ತುವನ್ನ ಒಂದ ಸ್ಥಾನದೊಳಗೆ ಇಡ್ಲಿಕ್ಕೆ ಬರುದಿಲ್ಲ. ಯಾವುದು ವ್ಯಾಪಕ ಐತಿ ಅದು ಒಂದ ಐತಿ, ಅದನ್ನು ಎಲ್ಲಾ ಕಡೆನೂ ಐತೆ. ಹೌದಲ್ಲ? ಈಗ ಗಡಿಗೆ ಮಣ್ಣು ಎಲ್ಲ ಇಡ್ಬೋದು, ಅದ ಗಡಿಗೆ ರೂಪವನ್ನ ತಾಳ್ದಾಗ ಒಂದ ಸ್ಥಾನದೊಳಗೆ ಒಂದನ್ನ ಇಡ್ಲಿಕ್ಕೆ ಬರ್ತೈತೇನು? ಹೌದಲ್ಲ? ಮಣ್ಣು ಇಡ್ಬೋದು ಒಂದ ಸ್ಥಾನದೊಳಗೆ, ಗಡಿಗೆಯನ್ನು ಇಡ್ಲಿಕ್ಕೆ ಬರ್ತೈತೇನು? ಗಡಿಗೆ, ಕುಡಿಕೆ, ಮೊಡಿಕೆ, ಹರಿವೆ ಇವನ್ನೆಲ್ಲ ಒಂದ ಸ್ಥಾನದೊಳಗೆ ಇಡ್ಲಿಕ್ಕೆ ಬರ್ತೈತೇನು? ಇಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಖಂಡಿತ ಆಗ್ಯಾವು. ನೀನ್ ಹೇಳುದು ಖಂಡಿತ ಅನಿಸ್ಕೊಂತೈತಿ ಆತ್ಮ. ಅನೇಕ ಆತ್ಮರ್ನಿ ಅಂತಂದ್ರೆ ಖಂಡಿತ ಅಕ್ಕವು. ನಿತ್ಯತ್ವವನ್ನು ಹೇಳಿದ್ರೆ ಅದು ವ್ಯಾಪಕತ್ವ ದೋಷ ಬರ್ತೈತಿ, ಸುಳ್ಳಾಕೈತಿ. ಯಾಕಂದ್ರೆ ಮುಕ್ತರು ಎಲ್ಲರೂ ಮುಕ್ತರಾದ ಮುಕ್ತಿ ಯಾರಿಗೆ ಹೇಳ್ತಿ ಹಂಗಾರೆ? ಅನೇಕ ಆತ್ಮರೆಲ್ಲ ಮುಕ್ತ ಅದಾರ ಅಂದ್ರೆ ಇದನ್ನ ಹೇಳುವ ಅವಶ್ಯಕತೆನ ಬರ್ತಿದ್ದಿಲ್ಲಲ್ಲ, ಶ್ರುತಿಗಳು ಹೇಳುವ ಅವಶ್ಯಕತೆನ ಬರ್ತಿದ್ದಿಲ್ಲ. ಯಾಕ ಮುಕ್ತರದಾರಲ್ಲ. ಹೌದಲ್ಲ ಅಂತ ಅವರು ಹೇಳ್ತಾರೆ, ದೃಷ್ಟಾಂತವನ್ನು ಕೊಡ್ತಾರೆ. ಯಾಕಂದ್ರೆ ನಿಮ್ ಲಕ್ಷಣ ಏನೈತೆ ಅಂತ ಹೇಳ್ತಾರೆ, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣತೆ ಅಂತ ಹೇಳ್ತಾರೆ. ಅದಕ್ಕೆ ಈ ಶ್ರುತಿ ವಾಕ್ಯಕ್ಕೆ ದೋಷ ಬರ್ತೈತಪ್ಪ. ಹಲವು ಆತ್ಮರಂದ್ರ ವ್ಯಾವಹಾರಿಕವಾಗಿ ನೋಡಿದಾಗ ಅದು ನೀ ಹೇಳುದು ಅನೇಕ ಆತ್ಮರು ಸತ್ಯ ಅನಿಸಿದ್ರು ಕೂಡ ಪಾರಮಾರ್ಥಿಕವಾಗಿ ನೋಡಿದ್ರೆ ಅದು ಮಿಥ್ಯ ಆಗತ್ತ. ಯಾಕ ಇಲ್ಲಿ ಸಾಂಕರ್ಯ ದೋಷ ಬರ್ತತಿ, ಭೋಗ ಸಾಂಕರ್ಯ ದೋಷ ಬರ್ತತಿ. ಎಲ್ಲಾ ಕೂಡಿಸ್ಕೊಂಡು ಉಣ್ಣಂಗಕ್ಕೈತಿ. ಹೌದಲ್ ಅಂತ ಹೇಳ್ತಾರೆ. ಫಲವಾತ್ಮರೆಂಬುದನ್ನು ನೆಲೆಗೊಳಿಪಿನೆಂದೊಡೆ ಅದು ಫಲಿಸಲರಿಯದು, ಅದು ಯುಕ್ತಿ ಬಾಧ್ಯವಾಕೈತಿ. ಯುಕ್ತಿ ಬಾಧ್ಯ ಆಕೈತಿ, ಶ್ರುತಿಗಳಿಗೆ ಬಾಧಕ ಆಗತ್ತ. ಶ್ರುತಿ ಹೇಳುವ ಅವಶ್ಯಕತೆನ ಬಂದಿದ್ದಿಲ್ಲ. ಇದನ್ನು ನೀನು ಹೇಳಿದ್ದ ಸತ್ಯ ಆಗಿದ್ರೆ ಶ್ರುತಿ ಹೇಳಬಾರ್ದಿತ್ತು ಇದನ್ನು. ಹೌದಲ್? ವ್ಯಾವಹಾರಿಕವಾಗಿ ಸತ್ಯ ಅನಿಸಿದ್ರು ಕೂಡ ಪಾರಮಾರ್ಥಿಕವಾಗಿ ಮಿಥ್ಯನ ಆಯ್ತು, ಸುಳ್ಳೈತಿ. ಬುದ್ಧಿಭೇದದಿಂದ ಅನೇಕ ಆತ್ಮರು ಅಂತ ತೋರ್ತವು.
ಆದ್ರೆ ಯುಕ್ತಿ ಬಾಧ್ಯದಿಂದ ನೋಡಿದಾಗ ಹೌದಲ್ಲ, ಗಡಿಗೆ ಸತ್ಯ ಅಂತ ನೋಡಿದೆ ನೀನು ಅನೇಕ ಅಂತ ಅನ್ನಿಸ್ತವು. ಆದ್ರ ಯುಕ್ತಿ ಬಾಧ್ಯದಿಂದ ನೋಡಿದಾಗ ಆಧಾರ ಏನೈತಿ ಅಂತ ನೋಡಿದಾಗ ಮಣ್ಣೈತಿ. ಕಳ್ಳ ಯಾವಾಗ ತೋರ್ಯಾನ ನಿನಗೆ? ಮೋಟ ಮರದಾಗ ಕಳ್ಳ ತೋರ್ಯಾನ. ಮೋಟ ಮರ ಸತ್ಯೋ ಕಳ್ಳ ಸತ್ಯೋ ಅಂತಂದ್ರೆ ಹೌದಲ್ಲ, ಕಳ್ಳ ಸತ್ಯ ಅನ್ಲಿಕ್ಕೆ ಬರುದಿಲ್ಲ ಅಲ್ಲಿ. ಯಾಕೆ? ಬುದ್ಧಿ ಭೇದದಿಂದ ಅಲ್ಲಿ ಕಳ್ಳ ಅಂತ ಅನ್ಸಾಗತ್ತೇನ. ಯುಕ್ತಿ ಭೇದದಿಂದ ನೋಡಿದಾಗ ಮೋಟ ಮರನ ಐತದ. ಗಾಡಿ ಒಳಗ್ ಕುಂತ ಗಿಡ ಮರಗಳು ಓಡಾಕತ್ತೇವಂತಂದ್ರ ಹೌದಲ್, ಯಾರ ದೋಷ ಅದು? ಹೌದಲ್, ನಾನು ದೋಷ. ನಾನ್ ನೋಡಾಕತ್ತೇನಂತ ಇವೆಲ್ಲ ಅರಿತೀನಿ. ಹೌದಲ್, ನಾವೇನಂತನ ಇವನ್ನೆಲ್ಲ ಅರಿತೀನಿ. ನಾನೇ ಇಲ್ಲ ಅಂತಂದ್ರ ಇವನ್ನೆಲ್ಲ ಅರ್ಲಿಕ್ಕೆ ಬರ್ತಿದ್ದಿಲ್ಲ. ನಾನು ಇರುವವ, ಯಾವಾಗ್ಲೂ ಇರುವವ, ಒಬ್ನ ಅದೇನ್ ನಾನು. ಅವು ಎಲ್ಲಕ್ಕೂ ಆಧಾರವಾಗಿ ಒಂದೇ ಐತದು. ಹೌದಲ್ ಅಂತ ಅನೇಕ ರೀತಿಯಾಗಿ ಅವರು ಈ ರೀತಿಯಾಗಿ ಹೇಳ್ಕೊಂತ ಹೋಗ್ತಾರೆ. ಯಾಕಂದ್ರ ನಾವು ಬುದ್ಧಿಭೇದದಿಂದ ನೋಡಾಕತ್ತೇವೆ ಇದನ್ನ. ಹೌದಲ್, ಹಲವು ಆತ್ಮರಂತ ನೋಡಾಕತ್ತಿದ್ದೆ ಅವಾಗ ಬುದ್ಧಿಭೇದದಿಂದ. ಹೌದಲ್, ಆಕಾರ ಭೇದದಿಂದ ನೋಡಾಕತ್ತೇವಂತನ ಏನು ಅನ್ಸಾಕತ್ತೈತಿ? ಅನೇಕ ಆತ್ಮರು ಅಂತ ಹೇಳಾಕತ್ತೇವು. ನೀನ್ ನಿತ್ಯ ಆತ್ಮ ನಿತ್ಯ, ಅನೇಕ ಆತ್ಮರು ನಿತ್ಯ ಅಂದ್ರ ಒಂದ ತನುವಿನಾಗ ನೆಲೆಸ್ಬೇಕಿತ್ತು ಎಲ್ಲರೂ. ಹೌದಲ್, ಹಾಗಾದ್ರೆ ಒಂದ ತನುವಿನಲ್ಲಿ ನೆನೆಸ್ಯಾರಂದ್ರ ಅದು ನಿತ್ಯತ್ವ ದೋಷ ಬರ್ತತಿ. ಒಂದ ಸ್ಥಾನದೊಳಗೆ ಒಂದ ವಸ್ತು ಅನೇಕ ವಸ್ತುಗಳನ್ನ ಇಡ್ಲಿಕ್ಕೆ ಬರುದಿಲ್ಲ. ಖಂಡಿತತ್ವಕ್ಕೆ ಅದು ಇದಕ್ಕೈತಿ, ಅಖಂಡಿತ ದೋಷ ಬರ್ತೈತಿ. ಅದು ಹಂಗ ಹೇಳಲಿಕ್ಕೆ ಬರುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹಲವು ಆತ್ಮರು ಅನ್ನೋದು ಮಿಥ್ಯ ಐತಿ, ಏಕಾತ್ಮ ಅನ್ನೋದು ಸತ್ಯ ಐತಿ. ನಿನ್ನಿಂದಾಗಿ ಅರಿಸ್ಕೊಂತೈತಿ. ಅನೇಕ ಆತ್ಮರಂತ ನೀನ್ ಅರಿತಿ ಅಂತ ಅರಿಸ್ಕೊಳ್ತೈತಿ ಕಾಣ್ತಾವು. ನೋಡೋ ನೀನ್ ಒಬ್ನದಿ. ಅನೇಕ ಆತ್ಮರು ಅಂತ ನಿನ್ನ ಬುದ್ಧಿ ಭೇದದಿಂದ ನೋಡಾಕತ್ತಿ. ಹೌದಲ್, ಬಂಗಾರ ಒಂದೈತಿ, ಬುದ್ಧಿ ಭೇದದಿಂದ ನೀನು ಆಭರಣಗಳು ಅನೇಕ ಅಂತ ನೋಡಾಕತ್ತಿ. ಹೌದಲ್, ತಿಳುವಳಿಕೆ ಇದ್ದವ ಆಮೇನಂತನ ಒಂದಪ್ಪ ಅದ, ಅವೆಲ್ಲ ಒಂದದವು. ಅಲ್ಲಿ ಮೂಲ ವಸ್ತುವಿನಲ್ಲಿ ಭೇದಿಲ್ಲ, ಆತ್ಮನಲ್ಲಿ ಭೇದಿಲ್ಲ. ಅನೇಕ ಆತ್ಮರಾಗಿಲ್ಲ, ಒಂದ ಅದು. ಆ ವಸ್ತು ಬಂಗಾರ ಒಂದ ಐತಿ. ನೀನು ಬುದ್ಧಿ ಭೇದದಿಂದ ಆಕಾರ ನೋಡಾಕತ್ತಿ. ಅದಕ್ಕಿಲ್ಲಿ ಅನೇಕ ಆತ್ಮರು ಸುಳ್ಳು ಐತಿ, ಏಕಾತ್ಮ ಅನ್ನೋದ ಸತ್ಯ ಐತಿ ಅಂತ ಹೇಳ್ತಾರೆ. ಹೌದು, ನಿನ್ನ ಈ ಪ್ರಶ್ನೆ ಹೌದು. ಇದಂ ನಿನ್ನ ಮನ ಹೌದೆಂಬ ತರದಿ ನಾನು ತಿಳಿಪುವೆನು ಕೇಳೆಂದು ಮಹಿಮಗುರು ಶಿಷ್ಯನಿಗೆ ಅರುಪಿದನು. ನಿನ್ನ ಪ್ರಶ್ನೆ ಹೌದು, ಸತ್ಯ ಐತಿ. ನೀನು ಹೇಳುವುದು ಸತ್ಯ ಅನಿಸ್ತೈತಿ. ಇದನ್ನ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀನಿ, ನಿನ್ನ ದೋಷವನ್ನು ದೂರ ಮಾಡ್ತೀನಿ, ಕೇಳು ಅಂತ ಹೇಳ್ತೀನಿ. ಹೌದಲ್ಲ, ನೀ ಪ್ರಶ್ನೆ ಮಾಡೋದು ಯೋಗ್ಯ ಐತಿ. ನಾನು ಅದನ್ನು ಅಲ್ಲಿಗಳಿದಿಲ್ಲ. ಯಾಕೆ? ವ್ಯಾವಹಾರಿಕ ಭೇದದೊಳಗೆ ಅನೇಕ ರೀತಿಯಾಗಿ ಅನಿಸ್ತೈತಿ. ನೀನ್ ಕೇಳುವಂತ ಪ್ರಶ್ನೆ ಸತ್ಯ ಅನಿಸ್ತೈತಿ. ಆದ್ರೆ ಆ ನಿನ್ನ ಭಾವವನ್ನು ನಾನು ದೂರ ಮಾಡ್ತೀನಿ, ಕೇಳು ಅಂತ. ಹೌದು, ಕರೆಕ್ಟ್. ಚಿತ್ತುಗಳು ಅನೇಕಮಂ ನಿತ್ಯರಿಪಿನೆಂಬವಂ ಉತ್ತರನ್ ಕೊಡುವೆನು ಇಲ್ಲಿ ಫಲವಾತ್ಮಂ ನಿತ್ಯರಿನ ಬೇವುದು ಅವನೊಮ್ಮೆ. ಅನೇಕ ಆತ್ಮರು ಅದಾರ ಅಂತ ಹೇಳುವವರಿಗೆ ನನಗೊಂದು ಪ್ರಶ್ನೆ ಕೇಳ್ತೇನೆ. ಅವ್ರು ನಿತ್ಯದರೋ ಅನಿತ್ಯದರೋ? ಚಿತ್ತುಗಳು ಅನೇಕವಂ
ಬಿತ್ತರಿಪನ್ ಎಂಬವಂಗೆ ಎಂಬವನಿಗೆ ಉತ್ತರಂ ಕೊಡುವೆನು ಇಲ್ಲಿ. ಉತ್ತರಂ ಕೊಡ್ತೇನೆ, ಉತ್ತರ ಹೇಳ್ತೇನೆ. ಅದ್ರ ಪೂರ್ವದಲ್ಲಿ ನೀನು ನನಗೆ ಹೇಳು. ಏನು ಹೇಳು? ಅವರು ನಿತ್ಯದರೋ ಅನಿತ್ಯದರೋ? ಅನೇಕ ಚಿತ್ತಗಳದಾವ ಅಂತ ಹೇಳ್ತೀಯಲ್ಲ ನೀನು. ಆ ಅನೇಕ ಚಿತ್ತಗಳು ನಿತ್ಯದವೋ ಅನಿತ್ಯದವು? ನಿತ್ಯದವು ಅಂತಂದ್ರ ನಿತ್ಯತ್ವ ದೋಷ ಬರ್ತೈತಿ, ಹೌದಲ್? ಯಾಕಂದ್ರ ಒಂದ ನಿತ್ಯ ಇದ್ದಿದ್ದು ವ್ಯಾಪಕ ಐತದ, ನಿತ್ಯ ಇದ್ದಿದ್ದು ವ್ಯಾಪಕ ಐತದ, ಯಾವಾಗ್ಲೂ ಇರುವಂತದ್ದು. ಆಮೇಲೆ ಅಲ್ಲಿ ಮುಕ್ತಿಯನ್ನ ಹೇಳುವಂತ ಶ್ರುತಿಗೆ ಬಾಧಕ ಬರ್ತೈತಿ. ಮುಕ್ತಿ ಹೇಳುವಂತ ಶ್ರುತಿ ಹೇಳಬಾರ್ದಿತ್ತ. ಮುಕ್ತಿ ಯಾರಿಗೆ ಹೇಳುದು? ಹೌದಲ್? ಅದಕ್ಕೆ ಅವ್ರು ಕೇಳ್ತಾರ, ಅವ್ರು ನಿತ್ಯ ಇತ್ತು, ಆ ಆತ್ಮರು ನಿತ್ಯದರೋ ಅನಿತ್ಯದರೋ? ನನಗೆ ಮೊದ್ಲೇಕ್ ಇದಕ್ಕೆ ಉತ್ತರ ಹೇಳಿ. ಹೌದಪ್ಪ. ಮತ್ತಿನ್ನ ಎಲ್ಲರೂ ಪೂರ್ಣರೆಂಬಲ್ಲಿ ಎಲ್ಲರೂ ಪೂರ್ಣದಾರ ನಿತ್ಯದಾರ ಅಂತಂದ್ರೆ ಎಲ್ಲರೂ ಪೂರ್ಣದಾರನು ಎಲ್ಲರೂ ಇಹರಾಗಿ ಎಲ್ಲರೂ ಅಖಂಡಿತದಾರನು ಅವರು. ಹೌದಲ್ಲ? ಎಲ್ಲರೂ ಅಖಂಡಿತ ಅದಾರನು ಹಂಗಾರ ಎಲ್ಲ ಆತ್ಮರು ಅಖಂಡಿತ ಅಂದಾರ ಅಂದ್ರೆ ಒಂದ ಸ್ಥಾನದಾಗ ಒಂದ ಇರಲಿಕ್ಕೆ ಬರುದಿಲ್ಲ ಅದನ್ನ. ಹೌದಲ್? ಯಾಕ? ಅದು ವ್ಯಾಪಕ ಐತೆ, ಅದು ನಿತ್ಯ ಐತೆ ಅದು. ಹೌದಲ್? ಖಂಡಿತ ವಸ್ತುವನ್ನ ಒಂದ ಸ್ಥಾನದೊಳಗೆ ಇಡ್ಲಿಕ್ಕೆ ಬರುದಿಲ್ಲ. ಹೌದಲ್? ಅಖಂಡಿತ ಒಂದ ಸ್ಥಾನದೊಳಗೆ ಐತದ. ಖಂಡಿತ ಅದನ್ನ ಒಂದ ಸ್ಥಾನದೊಳಗೆ ಇಡ್ಲಿಕ್ಕೆ ಬರುದಿಲ್ಲ. ಅವ್ರು ಪೂರ್ಣದಾರೋ ಅಪೂರ್ಣದಾರೋ ಹೇಳೋಣ. ಹೌದಲ್ಲ? ಆ ಶರೀರದನ್ನ ಆತ್ಮ ಪೂರ್ಣ ಆಯ್ತು, ಈ ಶರೀರದನ್ನ ಆತ್ಮ ಪೂರ್ಣ ಆಯ್ತು. ಈ ಅನೇಕ ಆತ್ಮರು ಪೂರ್ಣದಾರೋ ಅಪೂರ್ಣದಾರೋ? ಅವ್ರು ನಿತ್ಯದಾರೋ ಅನಿತ್ಯದಾರೋ? ಇದನ್ನ ನನಗೆ ಇದನ್ನ ನೀನ್ ನಿತ್ಯ ಅಂತಂದ್ರ ಶ್ರುತಿಗೆ ಬಾಧಕ ಆಗತ್ತೆ. ಅಖಂಡಿತರದಾರ ಅಂತಂದ್ರ ಶ್ರುತಿಗೆ ಬಾಧಕ ಆಗತ್ತೆ. ಹೌದಲ್? ಅಂತ ಹೇಳ್ತಾರೆ. ಎಲ್ಲರೂ ಪೂರ್ಣರೆಂಬಲ್ಲಿ ಒಂದೊಂದು ಒಡಲುಳು ಎಲ್ಲರೂ ಇಹರಾಗಿ ಭೋಗ ಸಾಧನ ಒಪ್ಪುದು ಎಲ್ಲರಿಗೆ ತನುವಿದು ಎನ್ನಬೇಕು. ಒಂದ ಸಾಧನದೊಳಗೆ ಇರ್ಬೇಕಿತ್ತು, ಒಂದ ದೇಹದೊಳಗೆ ಎಲ್ಲರೂ ಇರ್ಬೇಕಿತ್ತು. ಹಾಗಾರ ಪೂರ್ಣ ಅಂತ ಹೇಳಿದ್ರ ಯಾಕ? ಪೂರ್ಣ ಇದ್ದದ್ದು ಒಂದ ಸ್ಥಾನದೊಳಗೆ ಐತದ. ಹೌದಲ್ರಿ? ಒಂದ ಐತದ. ಅದು ಒಂದ ಒಡಲಿನೊಳಗೆ ಎಲ್ಲರೂ ಇರ್ಬೇಕಿತ್ತು. ಹಾಗಾರ ಹೌದಲ್? ಹಂಗಿಲ್ಲ ಇದು. ಹೆಂಗಂದ್ರ ಒಂದ್ ಮನೆ ಒಳಗೆ 100 ಮಂದಿ 10 ಮಂದಿ ಅದಾರ ಅಂದ್ರೆ ಒಂದ ಮನಿನ ಅದ ಉಪಾಧಿ. 10 ಮಂದಿಗೆ ಒಂದ ಮನಿನ ಉಪಾಧಿ. ಹೌದಲ್? ಈಗ ಹಂಗ ಒಂದ ಒಡಲಿನೊಳಗೆ ಎಲ್ಲರೂ ಇರ್ಬೇಕಿತ್ತು. ಅದು ಮನಿ ಒಂದ ಐತು, 10 ಮಂದಿಗೆ ಮನಿ ಒಂದ ಐತಿ. ಹಂಗ ಒಂದ ಒಡಲ ಎಲ್ಲರಿಗೂ ಎಲ್ಲ ಆತ್ಮರಿಗೂ ಇರ್ಬೇಕಾಗಿತ್ತು. ಅದ ಒಂದ ಭೋಗ ಸಾಧನ ಆಗ್ಬೇಕಾಗಿತ್ತು. ಒಂದ ಒಡಲ ಎಲ್ಲರೂ ಪೂರ್ಣ ಅಂದಿದ್ದ ನೀನು ಅಂದಿದ್ದೆ. ಹೌದಲ್ಲ? ಹಂಗಿಲ್ಲಪ್ಪ ಅದ. ಮತ್ತ ಅವ್ ಹೇಳ್ತಾನ್ರಿ ಇದಕ್ಕೆ, ಅವ್ ಮತ್ತ ಪ್ರಶ್ನೆ ಮಾಡ್ತಾನ. ಹೌದಲ್ರಿ? ಎಲ್ಲರೂ ಪೂರ್ಣರೆಂಬಲ್ಲಿ ಒಂದೊಂದು ಒಡಲೊಳು ಎಲ್ಲರೂ ಇಹರಾಗಿ ಭೋಗ ಸಾಧನ ಒಪ್ಪುದು ಎಲ್ಲರಿಗೆ ತನುವಿದೇನಬೇಕು. ಒಂದ ಅನ್ಬೇಕಿತ್ತು, ಒಂದ ಒಡಲ ಇರ್ಬೇಕಾಗಿತ್ತು. ಹಾಗೆ 10 ಮಂದಿಗೆ ಒಂದ ಮನಿ ಸತ್ಯ ಆಯ್ತು. ಅದು ಒಂದ ಆ ಮನಿನ ಎಲ್ಲರಿಗೂ ಅದು ಆಶ್ರಯ ಆಯ್ತು. ಹಂಗ ಒಂದ ಒಡಲ ಎಲ್ಲರಿಗೂ ಎಲ್ಲ ಆತ್ಮರಿಗೂ ಇರಬೇಕಾಗಿತ್ತು. ಒಂದ ಒಡಲೊಳಗೆ ಎಲ್ಲ ಆತ್ಮರು ಇರ್ಬೇಕಾಗಿತ್ತು.
ಹೌದಪ್ಪ. ಈಗ ಅದನ್ನು ಹೇಳಿದ್ರು, ಅಖಿಳರು ಕೂಡಿ ದೇಹದೊಳಗೆ ಇರುವರಾದ ಕಥದಿಂದ ಅದನ್ನು ಒಪ್ಪಲು ಆವಾತನು ಇದರಲ್ಲಿ ಭೋಗಿಸುವನು, ಅದನ್ನು ಅರಿಯಬಾರದು. ಒಬ್ಬ ಭೋಗಿಸಾಕತ್ತಾನಂದ್ರ ಇನ್ನೊಬ್ಬ ಅರಿಬಾರ್ದಾಗಿತ್ತು. ಅರಿತಾನಂದ್ರ ಅವ ಬೇರೆನಾದನ ಅಂತ. ಹೌದಲ್? ಈಗ ನಾನು ಇವು ಎಲ್ಲ ನೋಡ್ತೇನೆ ಅಂದ್ರ ನಾನು ಅದ್ರೊಳಗೆ ಭಾಗಿಯಾಗಿಲ್ಲ. ನಾ ಬೇರೆ ಇದ್ಕೊಂಡ ಹೇಳ್ತೇನೆ ನಾನು. ಹೌದಲ್? ಅದು ಹಂಗಾಗತ್ತತಿ, ಇದು ಹಿಂಗಾಗತ್ತತಿ ಅಂತ ಹೇಳುದು ಬೇರೆ ಇದ್ದಾಗ ಹೇಳಕ್ ಬರ್ತತಿ. ಒಂದ ಒಡಲಿನೊಳಗೆ ಎಲ್ಲರೂ ಇದ್ರೆ ಹೇಳಲಿಕ್ಕೆ ಬರುದಿಲ್ಲ ಅದನ್ನ. ಹೌದಲ್? ಬೇರೆ ಇದ್ದಾಗ ಅದನ್ನ ಹೇಳಲಿಕ್ಕೆ ಬರ್ತತಿ. ಹೌದ್ರಿ. ಎಲ್ಲರೂ ಕೂಡಿ ದೇಹದೊಳಗಿನ ಪದಾರ್ಥ ಕಥದಿಂದ ಅದನ್ನು ಒಪ್ಪಲು ಆವಾತನು ಇದರಲ್ಲಿ ಭೋಗಿಸುವನು, ಅದನ್ನು ಅರಿಯಬಾರದು. ಅದನ್ನ ಅರಿಬಾರ್ದಾಗಿತ್ತು, ಹೇಳಕ್ ಬರಬಾರ್ದಾಗಿತ್ತು ಅದನ್ನ. ಇವ್ ಇಂಥ ಉಂಟಾನ, ಇಂಥದ್ದು ಇದನ್ನ ಮಾಡ್ತಾನ, ಇವ್ ಇಂಥದ್ದು ಮಾಡ್ತಾನ ಅಂತ ಹೇಳಾಕ ಬರಬಾರ್ದಾಗಿತ್ತು. ಒಂದ ತನ್ನೊಳಗೆ ನೆಲೆಸಿದ್ರು ಅವ್ರು. ಬೇರೆ ಇದ್ದಾಗ ಹೇಳಲಿಕ್ಕೆ ಬರ್ತೈತೆ ಅದನ್ನ. ಹಂಗ ನಿತ್ಯ ಅನ್ನೋದು, ಅಖಂಡಿತ ಅನ್ನೋದು ಬೇರೆನ ಐತದು, ಒಂದೇ ಐತದು. ಅದು ಸಾಕ್ಷಿಯಾಗಿ ಐತದ. ಅವು ಯಾವ್ದ್ರೊಳಗು ಯಾವ ತನುವಿನೊಳಗೂ ಅದು ಇಲ್ಲ. ಇದು ಬುದ್ಧಿ ಭೇದದಿಂದ ಬೇರೆ ಬೇರೆ ಅನ್ಸಾಕತ್ತೈತಿ ನಿನಗೆ. ಹೌದಲ್? ನಾ ಬೇರೆ ಇದ್ದಾಗ ಹೇಳಕ್ ಬರ್ತೈತಿ, ಇಲ್ಲ ಅಂದ್ರೆ ಹೇಳಲಿಕ್ಕೆ ಬರುದಿಲ್ಲ. ಒಂದ ತನುವಿನೊಳಗ ಆ ಭೋಗ ಮಾಡುವಂತ ಕಾಲದೊಳಗ ಅದನ್ನ ಹೇಳಲಿಕ್ಕೆ ಬರುದಿಲ್ಲ. ಬೇರೆ ಇದ್ದಾವ ಹೇಳಕ್ ಬರ್ತೈತಿ ಅದನ್ನ. ಹೌದಲ್? ಸಾಕ್ಷಿ ಯಾವ್ದೈತಿ ಅದನ್ನ ಯಾವ್ದು ಏನ್ ಮಾಡಾಕತ್ತೈತಿ ಅನ್ನೋದು ಹೇಳ್ತೈತಿ. ಹೌದಲ್? ನಾ ಭೋಗಕ್ಕ ನಾನು ಕೂಡಿಲ್ಲ, ನಾನು ಅದಕ್ಕೆ ಸಾಕ್ಷಿ ಆಗಿದ್ದೀನಿ ಅಂತ ಹೇಳ್ತಾರೆ. ಸಾಕ್ಷಿತ್ವದ ಬಗ್ಗೆ ಹೇಳ್ತಾರೆ. ತನ್ನ ಸುಕೃತಾದಿಯಿಂದ ನಾವಂತನ್ರಿ ಮತ್ತ ಇದನ್ನ ನೀವು ಹೇಳುದು ನಾನು ಒಪ್ಪೋದಿಲ್ಲ. ನಾನು ಏನೇ ಅಂತಾನೆ ಅಂದ್ರ, ನಾನು ಹಿಂದೆ ಮಾಡಿದಂತ ಸುಕೃತಾದಿ ಕರ್ಮದ ಫಲದಿಂದ ನಾನು ಈಗ ಇದನ್ನ ಉಣ್ಣಾಕತ್ತೇನೆ. ಆ ಆತ್ಮ ಸುಕೃತ, ಅನೇಕ ಆತ್ಮರು ಬೇರೆ ಬೇರೆ ಕರ್ಮಗಳನ್ನು ಮಾಡಿ ಬೇರೆ ಬೇರೆ ಇದಾಗ್ಯಾವು. ಅವು ಫಲಗಳನ್ನ ಭೋಗಿಸಾಕತ್ತೇವು. ನಾನು ಸುಕೃತ ಮಾಡಿದ್ದು ನನಗೆ ಬರ್ತೈತಿ, ಆದ್ ಮಾಡಿದ್ದು ಅದಕ್ಕೆ ಬರ್ತೈತಿ, ಅದನ್ನು ಉಣ್ತತಿ, ನಾನು ಇದನ್ನು ಉಣ್ಣಾಕತ್ತೇನಿ ಅಂತ ಅವನು ಹೇಳ್ತಾನ್ರಿ. ನಾನು ಹಿಂದೆ ಮಾಡಿದಂತ ಸುಕೃತದ ಫಲವನ್ನು ನಾನು ಉಣ್ಣಾಕತ್ತೇನೆ. ಈಗ ಒಂದ ತನ್ವಿನೊಳಗೆ ಅದೇ ಇದ್ರೂ ಕೂಡ ನಾನು ಮಾಡಿದ್ದು ನನಗೆ ಬರ್ತೈತಿ, ಅವ್ ಮಾಡಿದ್ದು ಅವ್ ಬರ್ತೈತಿ. ಹಂಗಾರ ಮತ್ತ ಅವ್ರು ಹೇಳ್ತಾರ ಅದಕ್ಕೆ. ಹಂಗಾರ ಅವ್ರ ಹಿಂದೆ ಇದ್ರೋ ಇಲ್ಲೋ? ಅನೇಕ ಆತ್ಮರು ನೀನು ನಿತ್ಯ ಅಂತ ಒಪ್ಪಿದೆ ಅಂದ್ರೆ ಹಿಂದೆ ಅವರು ಇದ್ರಲ್ಲ, ಅವರು ಸುಕೃತಾದಿ ಕರ್ಮಗಳನ್ನ ಮಾಡ್ಯಾರಲ್ಲ, ಮಾಡಿಲ್ಲನೋ ಅವರು? ಹಂಗಾರ ಒಂದ ತನುವಿನೊಳಗೆ ಇದು ಇರ್ಬೇಕಿತ್ತು, ಒಂದ ಇದ್ರೊಳಗೆ ಆಗ್ಬೇಕಿತ್ತು, ಆಗುದಿಲ್ಲ ಅಂತ ಹೇಳ್ತಾರೆ. ಇದು ಬುದ್ಧಿ ಭೇದದಿಂದ ಬೇರೆ ಬೇರೆ ಆಗೈತಿ. ಬುದ್ಧಿ ಭೇದದಿಂದ ಕರ್ಮಗಳು ನಡೆದವು. ಬುದ್ಧಿ ಭೇದದಿಂದ ಅದನ್ನು ಉಣ್ಣುದು ಬೇರೆನ, ಆದ್ರ ಆತ್ಮ ಅದಕ್ಕೆ ಸಾಕ್ಷಿಯಾಗಿ ಐತಿಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರ. ಒಂದು ವಸ್ತು, ಆ ದೀಪ ಆ ಮನೆ ಒಳಗಿರ್ತಕ್ಕಂಥ ವಸ್ತುವನ್ನ ಎಲ್ಲವನ್ನೂ ಬೆಳಗ್ತೈತದು. ಹೌದಲ್? ಇದನ್ನ ಬೆಳಗಬಾರ್ದು, ಇದಕ್ಕಷ್ಟ ಬೆಳಕು ಬಿಡ್ಬೇಕು ಅಂತಿಲ್ಲ ಅದಕ್ಕೆ. ಸೂರ್ಯನಿಗೆ ಇವು ಸುಕೃತಾದಿ ಕರ್ಮಗಳನ್ನು ಮಾಡ್ಯಾನ, ಇವು ಬೆಳಕು ಕೊಡೋನು ಇದದ್ದು, ಇವು ದುರಿತ ಕರ್ಮಗಳನ್ನು ಮಾಡ್ಯಾನ, ಇವು ಕತ್ಲ ಮಾಡೋನು ಅಂತಿಲ್ಲ ಅದಕ್ಕೆ. ಅದು ಎಲ್ಲವೂ ಒಂದ ಬೆಳಕನ್ನ ಬೆಳಗ್ತೈತೆ ಅಂತ ಹೇಳ್ತಾರೆ. ಇದು ನೀನು ಹೇಳುದು ನಾನು ಹಿಂದೆ ಮಾಡಿದಂತ ಫಲಕ್ಕನುಸಾರವಾಗಿ ನನಗಿದು ಸಿಕ್ಕೈತಿ ಈಗ ನಾ ಇದನ್ನ ಭೋಗ ಮಾಡಾಕತ್ತೇನೆ ಅನ್ನೋದು ನೀನು ಹೇಳ್ತಿ ಅಂದ್ರ, ಹಿಂದ ಅವ್ರು ಇದ್ದಿಲ್ಲನು ಹಂಗಾರ? ಅನೇಕ ಆತ್ಮರು ಅಂತ ಹೇಳಿ ಅವ್ರು ಇದ್ದಿಲ್ಲನು ಹಂಗಾರ? ಆ ಸುಕೃತ ಕರ್ಮಗಳನ್ನು ಮಾಡೋದಕ್ಕೆ ಅವ್ರು ಇದ್ದಿಲ್ಲನು ಅಂತಂದ್ರ, ಒಂದ ತನ್ನೊಳಗೆ ಅದಾರಲ್ಲ ಅವರು, ಅವಾಗೂ ಅವರು ಅದಾರಲ್ಲ, ಮತ್ತ ಅವ್ರಿಗೂ ಅದ್ರ ಫಲ ಲಭಿಸ್ಬೇಕಾಗಿತ್ತಲ್ಲ.
ಹಿಂಗಲ್ಪ ಇದು ಬುದ್ಧಿಭೇದದಿಂದ ಆಗೈತಿದು. ಈ ಕರ್ಮಗಳು ಬುದ್ಧಿ ಮನಸ್ಥಿತಿಯ ಇದರಿಂದ ಭೇದ ಅನಿಸ್ಕೊಂತವು, ಅದಕ್ಕೆ ಫಲಗಳದಾವು. ಆತ್ಮನಿಗಿಲ್ಲ, ಆತ್ಮ ನಿತ್ಯ ವಸ್ತು ಐತದು. ಹಾಗೆ ಸೂರ್ಯನಿಗೆ ಕರ್ಮದ ಫಲ ಇಲ್ಲೋ, ತಟ್ಟುದಿಲ್ಲೋ, ಅದು ಕರ್ಮಕ್ಕೆ ಸಾಕ್ಷಿಯಾಗೈತು. ಹಾಗೆ ಆತ್ಮ ಅನ್ನೋದು ನಿತ್ಯ ಐತಿ, ಒಂದೈತದು, ಅನೇಕ ಇಲ್ಲ. ಬುದ್ಧಿ ಭೇದದಿಂದ ಬೇರೆ ಬೇರೆ ಆಗಿ ಅನ್ಸಾಕತ್ತೈತಿ. ಇದನ್ನ ಹೇಳಿದಂದ್ರ ನಿನ್ನ ಸಾಂಕರ್ಯ ದೋಷ ಬರ್ತೈತಿ. ಹೌದಲ್? ಕೂಡಿ ಉಣ್ಣೋದಕ್ಕೆ ದೋಷ ಬರ್ತೈತಿದು, ಭೋಗ ಸಾಂಕರ್ಯ ದೋಷ ಬರ್ತೈತಿದು. ಹೌದಲ್? ಒಂದ ತನ್ನಿನೊಳಗೆ ಒಂದ ಮನೆಯೊಳಗದಾರಂದ್ರ ಮತ್ತ ಅವ್ರೆಲ್ಲ ಒಂದ ಉಣ್ಬೇಕಾಕಿತ್ತು. ಹೌದಲ್? ಬೇರೆ ಬೇರೆ ಉಣ್ಣಾಕ್ ಬರುದಿಲ್ಲ. ಹೌದಲ್? ಉಣ್ಣಾಕ್ ಬರ್ತೈತೇನ್ರಿ? ಒಂದ ಉಣ್ಬೇಕಾಗತ್ತ. ಏನ್ ಅಡಿಗೆ ಮಾಡ್ಯಾರ ಅದನ್ನ ಉಣ್ಬೇಕಾಗತ್ತ. ಒಂದ ಮನ್ಯಾಗ ಅದಾರಲ್ಲ ಅವರು. ಹೌದಲ್? 10 ಮಂದಿನೂ ಒಂದ ಮನ್ಯಾಗ ಅದಾರ. ಆ ಮನೆ ಒಳಗಿದ್ದಾಗ 10 ಮಂದಿ ಅದನ್ನ ಉಣ್ಬೇಕಾಗತ್ತ. ಹಂಗ ಒಂದ ತನ್ನಿನೊಳಗೆ ಅನೇಕ ಆತ್ಮರು ನೆಲೆಸ್ಯಾರ ಅಂದ್ರ ಆ ಅನೇಕ ಆತ್ಮರು ಅದನ್ನ ಒಂದ ಉಣ್ಬೇಕಾಗೈತಿ. ಹೌದಲ್? ಬೇರೆ ಬೇರೆ ಉಣ್ಣಾಕ್ ಬರೋದಿಲ್ಲ ಅಲ್ಲಿ ಅಂತ ಹೇಳ್ತಾರ ಅವ್ರು. ಭೋಗ ಸಾಂಕರ್ಯ ದೋಷ ಬರ್ತೈತಿ. ಇದಕ್ಕೆ ಸಾಂಕರ್ಯ ದೋಷ ಬರ್ತೈತಿ, ಕೂಡುವುದಕ್ಕೆ ದೋಷ ಬರ್ತೈತಿದು ಅಂತ ಹೇಳ್ತಾರೆ. ತನ್ನ ಸುಕೃತಾದಿಯಿಂದ ನೆಗಳಿದ ಅಂಗವಿದು. ತನ್ನ ಸುಕೃತಾದಿಯಿಂದ ನೆಗಳಿದ ಅಂಗವಿದು ತನ್ನದೇ ಎಂದೊಡೆ ಆ ಸುಕೃತವು ಅಕಿರೊಳಗೆ ನೋಡಲು ಎನಿಸಿ ತೋರ್ಕು. ಎಲ್ಲರ ಒಳಗೂ ಇರ್ಬೇಕಾಗಿತ್ತು ಅಂತ ಹೇಳ್ತಾರೆ. ಎಲ್ಲರಿಗೂ ಅದು ಇರ್ಬೇಕಾಗಿತ್ತು. ಎಲ್ಲರಿಗೂ ಅದೇ ಇರ್ಬೇಕಾಗಿತ್ತು. ಯಾಕ ಒಂದ ಅಂಗದೊಳಗೆ ನೆಲೆಸ್ಯಾರಲ್ಲ ಅವರು ಎಲ್ಲರೂ. ತನ್ನ ಸುಕೃತಾದಿಯಿಂದ ನೆಗಳಿದ ಅಂಗವಿದು ತನ್ನದೇ ಎಂದೊಡೆ ಆ ಸುಕೃತವು ಅಖಿರೊಳಗೆ ನೋಡಲು ಉಂಟೆನಿಸಿ ತೋರ್ಕು. ಎಲ್ಲರೊಳಗೂ ಇರ್ಬೇಕಾಗಿತ್ತದು. ಹೌದಲ್ಲ? ಎಲ್ಲರೊಳಗೂ ಇಲ್ಲದ. ಅದಕ್ಕೆ ಮೊದಲ ದೇಹದಳು ತಾನು ಒದವಿ ಮಾಡಿದ ಸುಕೃತವದು ತನ್ನದೇ ಎಂದೊಡೆ ಆ ದೇಹದ ಅಭಿಮಾನದ ಉದಯವು ಎಲ್ಲ ಆತ್ಮರೊಳಗೆ ಉಂಟು. ಎಲ್ಲ ಆತ್ಮರೊಳಗೂ ಆ ದೇಹದ ಅಭಿಮಾನ ಎಲ್ಲ ಆತ್ಮರೊಳಗೂ ಇರಬೇಕಾಗಿತ್ತು. ನಾನು ಮಾಡಿದಂಥ ಸುಕೃತದ ಫಲದಿಂದ ಈ ದೇಹ ಸಿಕ್ಕೈತೆ ಅಂದ್ರೆ ಒಂದ ದೇಹದೊಳಗೆ ಎಲ್ಲರೂ ಅದಾರಂದ್ರೆ ಆ ಅಭಿಮಾನ ಎಲ್ಲರಿಗೂ ಇರ್ಬೇಕಾಗಿತ್ತು. ಆ ದೇಹದ ಅಭಿಮಾನ. ಹೌದಲ್ಲ? ನಂದು ಅನ್ಬೇಕಿತ್ತ ಆತ್ಮ, ಇದು ನಂದು ಅನ್ಬೇಕಿತ್ತ. ಹೌದಲ್ಲ? ಹಾಗೆ ಒಂದು ಮನಿ ನಂದ ಇದು ಮನಿ, ನಂದ ಇದು ಮನಿ ಅಂತ ಎಲ್ಲರೂ ಹೇಳ್ತೇವೆ 10 ಮಂದಿ. ಹೌದಲ್ಲ? 10 ಮಂದಿ ಬೇರೆ ಬೇರೆ ಇದ್ರು ಮನಿ ಒಂದ ಅಂತ ಹೇಳ್ತೇವಲ್ರಿ. ನಂದ ಮನಿನ ಅಂತ ಹೇಳ್ತೇವೆ. ಹಂಗ ಇದು ದೇಹ ನಂದ ಅಂತ ಎಲ್ಲರೂ ಹೇಳ್ಬೇಕಾಗಿತ್ತು. ನಾನ್ ಮಾಡಿದಂತ ಸುಕೃತಕ್ಕನುಸಾರವಾಗಿ ಈ ದೇಹ ಐತೆ ಅಂದ್ರ ಇನ್ನೊಬ್ಬನು ಆ ಸುಕೃತ ಮಾಡ್ಯಾನಲ್ಲ, ಅಲ್ಲೇ ಆ ದೇಹದೊಳಗೆ ಅದಾನಲ್ಲ ಅವನು, ಅದು ಆತ್ಮ. ಅದು ಹೇಳ್ಬೇಕಾಯ್ತು, ನಂದ ಅಂತ ಹೇಳ್ಬೇಕಾಯ್ತದು. ಹೌದಲ್ಲ? ಅಭಿಮಾನ ಅದಕ್ಕೂ ಬರ್ಬೇಕಾಗಿತ್ತು. ಹಂಗಿಲ್ಲ. ದೇಹಗಳ ಭಿನ್ನ ಭಿನ್ನ ಅನಿಸಿದ್ದು ಯಾವಾಗ? ಬುದ್ಧಿಭೇದದಿಂದ. ಆತ್ಮಭೇದ ಅಲ್ಲಿ ಬಂದೈತಿ, ಬುದ್ಧಿಭೇದದಿಂದ ಆತ್ಮಭೇದ ಆಗೈತಿ. ಹೌದಲ್ಲ? ಆತ್ಮ ಇರುವುದು ಒಂದ ಐತಿ. ಜಲದೊಳಗೆ ಕುಂಭದೊಳಗಿನ ಜಲದೊಳಗ ತೋರಿದಂತ ಆ ಪ್ರತಿಬಿಂಬಗಳು ಬುದ್ಧಿಭೇದದಿಂದ ತೋರಾಕತ್ತವು, ಬೇರೆ ಬೇರೆ ಕಾಣಕತ್ತವು. ಅವ್ರ ಬಿಂಬ ಒಂದ ಐತಿ. ಅದಕ್ಕೆ ಅನಿತ್ಯತ್ವ ಇಲ್ಲದು, ನಿತ್ಯ ಐತದು. ಇವು ಬಿಂಬಗಳು ಅನಿತ್ಯದವು, ಪ್ರತಿಬಿಂಬ ಅನಿತ್ಯದವು, ಬಿಂಬ ನಿತ್ಯ ಐತದು. ಹೌದಲ್? ಅನೇಕ ಪ್ರತಿಬಿಂಬಗಳು ಅನ್ಸಾಗತ್ತವಿಲ್ಲೇ. ಹೌದಲ್? ಯಾಕಂತಂದ್ರ ಬುದ್ಧಿಭೇದದಿಂದ.
ಹಂಗ ಅನೇಕ ಆತ್ಮ ಅನ್ನೋದು ನೀ ಬುದ್ಧಿಭೇದದಿಂದ ಹೇಳಕತ್ತಿಪ್ಪ. ಇದು ಶ್ರುತಿಗೆ ಬಾಧಕ ಆಗತ್ತ ನೀ ಹೇಳುದು. ಅದಕ್ಕೆ ನಿತ್ಯತ್ವ ಅದ ನೀ ಹೇಳುವುದಕ್ಕೆ ನಿತ್ಯತ್ವ ಇಲ್ಲ. ಹೌದಲ್ರಿ? ಅದಕ್ಕೆ ಖಂಡಿತತ್ವಕ್ಕೆ ಬಾಧಕ ಆಗತ್ತದು. ನೀನು ಅದು ಖಂಡಿತ ಅಂತ ಹೇಳಿದೆ ಅಂದ್ರೆ ಅದಕ್ಕೆ ಮುಕ್ತಿಯನ್ನ ಹೇಳ್ಬೇಕಾಗಿತ್ತು. ಆತ್ಮನಿಗೆ ಆತ್ಮ ಮುಕ್ತನಾಯ್ತದು. ಮುಕ್ತಿ ಹೇಳುವಂತ ಶ್ರುತಿಗೆ ಬಾಧಕ ಆಗತ್ತ. ಅದಕ್ಕೆ ನೀನ್ ಹೇಳುದು ಯೋಗ್ಯ ಅಲ್ಲದಿಲ್ಲ ನೋಡಪ್ಪ ಅಂತ ಹೇಳ್ತ. ಮೊದಲ ದೇಹದಳು ತಾನು ಒದವಿ ಮಾಡಿದ ಸುಕೃತವದು ತನ್ನದೇ ಎಂದೊಡೆ ಆ ದೇಹದ ಅಭಿಮಾನದ ಉದಯವು ಎಲ್ಲ ಆತ್ಮರೊಳಗೆ ಉಂಟು. ಎಲ್ಲಕ್ಕೂ ಅದ ಅಭಿಮಾನ ಇರ್ಬೇಕಾಯ್ತು. ಅದ ದೇಹ ನಾನು ಅನ್ಬೇಕಾಯ್ತು ಎಲ್ಲವೂ. ಮೊದಲ ದೇಹದಳು ತಾನು ಒದವಿ ಮಾಡಿದ ಸುಕೃತವಿದು. ಸುಕೃತ ನಾನು ಮಾಡಿದಂತ ಸುಕೃತದ ಫಲಪಾದ ಅಂತ ನೀ ಅಂದ್ರ ಎಲ್ಲ ಅಭಿಮಾನ ಎಲ್ಲ ದೇಹ ಎಲ್ಲಕ್ಕೂ ಅದ ಅಭಿಮಾನ ಇರ್ಬೇಕಾಗಿತ್ತು. ಹೇಗೆ ಒಂದು ಮನಿ ಒಳಗೆ 10 ಮಂದಿನೂ ಕೂಡ ನಂದ ಮನಿ ಅಂತ ಹೇಳ್ತಾರ, ಹಂಗ ಅಭಿಮಾನ ಹೆಂಗೈತಲ್ಲಿ ನನ್ನ ಮನಿ ಅನ್ನೋ ಅಭಿಮಾನ ಹೆಂಗೈತಿ, ಹಂಗೆಲ್ಲ ಆತ್ಮರು ನಂದ ದೇಹ ಅನ್ಬೇಕಾಗಿತ್ತು. ನೀನಂತಿ ನಾ ಮಾಡಿದಷ್ಟ ಸುಕೃತದ ಫಲ ಇದು ಸಿಕ್ಕೈತಿ ನನಗೆ ಈ ದೇಹ ಅಂತಂದ್ರ ಒಂದ ಸ್ಥಾನದೊಳಗ ಎಲ್ಲ ಆತ್ಮರು ಅದ ಇಡ್ಲಿಕ್ಕೆ ಬರುದಿಲ್ಲ. ನೀ ಇಡ್ತೇನೆ ಅಂತಂದ್ರ ಅವು ಎಲ್ಲ ಆತ್ಮರು ಹೇಳ್ಬೇಕಾಗಿತ್ತು ನಂದ ದೇಹ ಅಂತ ಇದಕ್ಕ. ಹೌದಲ್? ಹಂಗ ಬರುದಲ್ಪ ಅದು ಅಂತ. ಆ ಅಭಿಮಾನ ಎಲ್ಲರಿಗೂ ಇರ್ಬೇಕಾಗಿತ್ತು. ನಾ ಅಭಿಮಾನ ನಂದ ಮನಿ ಅಂತ ಹೇಗೆ ಅಭಿಮಾನ ತಾಳೇನೋ ಹಂಗೆಲ್ಲರೂ ಅಭಿಮಾನ ತಾಳಬೇಕಾಗಿತ್ತು. 10 ಮಂದಿನೂ ನಂದ ಮನಿ ಅಂತಾರ ಅವರು. ಹೌದಲ್? ಮನಿ ಯಾರ್ದೋ ಒಬ್ಬರ ಹೆಸರಲ್ಲೇ ಐತಿ ಅದು. ಆದ್ರೆ ಇರುವುದು ಎಲ್ಲರೂ 10 ಮಂದಿ ಅದ ಮನ್ಯಾಗ ಅದಾರ ಅಂದ್ರೆ ಎಲ್ಲರೂ ನನ್ನ ಮನಿನ ಅಂತಾರ. ಅದಕ್ಕೆ ಎಲ್ಲರಿಗೂ ಅದರ ಅಭಿಮಾನ ಐತಿ. ಹೌದಲ್? ಹಂಗ ಒಂದ ದೇಹನ ಎಲ್ಲ ಆತ್ಮರು ಅಭಿಮಾನ ತಾಳ್ಬೇಕಾಗಿತ್ತು ಒಂದ ದೇಹದ ಮೇಲೆನ. ಹಂಗಿಲ್ಲ ಇದು. ಯಾಕಂದ್ರೆ ನೀನು ಹೇಳುದು ಒಂದ ದೇಹದೊಳಗೆ ಎಲ್ಲ ಆತ್ಮರು ನೆಲೆಗೊಳ್ಳಬೇಕಾಗಿತ್ತು. ಹಂಗಿಲ್ಲ ಇದು. ಇಲ್ಲ, ತನ್ನದೇ ಎಂದೊಡೆ ಆ ದೇಹದ. ಯಾಕಂದ್ರೆ ನೀ ಹಂಗ ಹೇಳಿದೆ ಅಂದ್ರ ನಿತ್ಯತ್ವ ದೋಷ ಬರ್ತೈತಿ. ಇಲ್ಲಿ ನಿತ್ಯ ಇರುವುದು ಒಂದ ಐತಿ, ಅದು ಅನೇಕ ಆಗಿಲ್ಲದು. ಮಣ್ಣ ನಿತ್ಯ ಐತಿ, ಅದು ಒಂದ ಐತಿ. ಗಾಳಿ ನಿತ್ಯ ಐತಿ, ಅದು ಒಂದ ಐತಿ. ಹೌದಲ್? ಬೆಂಕಿ ಒಂದ ಐತಿ, ಅದು ನಿತ್ಯ ಐತಿ. ಆಕಾಶ ಒಂದ ಐತಿ, ಅದು ನಿತ್ಯ ಐತಿ. ಎರಡು ಆಕಾಶ ಬರುದಿಲ್ಲ. ಎರಡು ಬೆಂಕಿ ಬರುದಿಲ್ಲ. ಹೌದು. ಹಂಗ ಆತ್ಮ ಅನ್ನೋದು ಇದಕ್ಕೆ ಸಾಕ್ಷಿ ಆಗೈತಿ. ಅದು ನಾನು ನೋಡ್ತೇನೆ ಅಂತ ಅದನ್ನ ಹೇಳ್ಬೇಕಾಗೈತಿ. ನಾನು ಅದ್ರೊಳಗೆ ಸೇರಿಲ್ಲ. ದೋಷ ಬರ್ತೈತಿ. ಶ್ರುತಿಗೆ ದೋಷ ಬರ್ತೈತಿ. ಅದಕ್ಕೆ ಅನೇಕ ಆತ್ಮರನ್ನು ಸುಳ್ಳು. ತನ್ನದೇ ಎಂದೊಡೆ ಆ ದೇಹದ ಅಭಿಮಾನದ ಉದಯವು ಎಲ್ಲ ಆತ್ಮರೊಳಗುಂಟು. ಅದಕ್ಕೆ ಇಂತಪ್ಪ ಸಾಂಕಾರ್ಯವನ್ನು ತೊಲಗಿಸಲಿಕ್ಕೆ, ಇಂಥ ಈ ಸಂಬಂಧವನ್ನು ದೂರ ಮಾಡಲಿಕ್ಕೆ, ತಪ್ಪು ಕಲ್ಪನೆಯನ್ನು ದೂರ ಮಾಡಲಿಕ್ಕೆ, ಈ ಕೂಡುವಿಕೆ ದೂರ ಮಾಡಲಿಕ್ಕೆ, ಪರ ನಿತ್ಯ ತೋರ್ಪುದೊಂದು ತೊಲಗಿಸಲಿಕ್ಕೆ ಪರಿಣಿಮ್ ತೋರ್ಪುದೊಂದು ನಿಯತಿಯು ಅವರವರ ವಿಧಿಯು ಎಂತೆ ಅಂತೆ ಮಾಡ್ಬೋದು. ಮತ್ತೆ ಕೇಳಂತ ಹೆಂಗಪ್ಪ ಇದು? ಪರನಿಂದ ಅನೇಕ ತೋರ್ತೈತೆ ಅಂತಂದ್ರೆ ಅದಕ್ಕೆ ಹೇಳ್ತಾನೆ ಕೇಳುವಂತ. ಹಿಂಗ ಸಾಂಕರ್ಯವನ್ನು ತೊಲಗಿಸಲಿಕ್ಕೆ ಪರಿಣಿಮ್ ತೋರ್ಪುದು ಒಂದು ನಿಯತಿಯು ಅವರವರ ವಿಧಿಯು ಎಂತೆ ಅಂತೆ ಮಾಡ್ಬೋದು. ಹಂಗಾರೆ ಕೇಳು.
ಒಂದು ಮನೆಯೊಳಗೆ ಸೊಡರೊಂದು ಫಲವಿರೆಯೇ ವಿಷಯ ವೃಂದಮಂ ಬೆಳಗದೆ ಇರದಂತೆ ತನುವಿನೊಳಗೆ ಒಂದುಂಟು ಭೋಗ್ಯ ಬುದ್ಧಿ. ಆ ಭೋಗ ಬುದ್ಧಿ ತನುವಿನೊಳಗೆ ಭೋಗ ಬುದ್ಧಿನ ಅನೇಕ ರೀತಿಯಾಗಿ ತೋರಾಕತ್ತೈತೆ. ಒಂದ ದೀಪ ಐತಿ, ಆ ಸೊಡ್ರು ಮನೆಯೊಳಗೆ ಒಂದ ಸೊಡ್ರ ಐತಿ, ಆ ಒಂದ ಸೊಡ್ರ ಅನೇಕ ವಸ್ತುಗಳನ್ನು ಬೆಳಗ್ತೈತಿ. ಹೌದಲ್? ಒಂದ ಇಂಜಿನ್ ಅನೇಕ ದೀಪಗಳನ್ನ ಮಾಡೈತಿ, ಅನೇಕ ದೀಪಗಳನ್ನು ಉಡ್ಸಾಕತ್ತೈತಿ. ಹೌದಲ್? ಅನೇಕ ದೀಪಗಳು ಬೇರೆ ಬೇರೆ ಆಗಿದ್ರು ಕೂಡ, ಅನೇಕ ಲೈಟ್ಗಳು ಬೇರೆ ಆಗಿದ್ರು ಕೂಡ ಜನರೇಟರ್ ಒಂದೈತಿ. ಹೌದಲ್? ಆ ಜನರೇಟರ್ ಅನೇಕವಾಗಿ ತೋರ್ಸಾಕತ್ತೈತಿ. ಹೌದಲ್? ಹಂಗ ಇದೈತಿ ನೋಡು, ಆತ್ಮ ಅನ್ನೋದು ಒಂದೈತಿಪ್ಪ. ಭೇದ ಬುದ್ಧಿಯಿಂದ ಅದು ಅನೇಕ ಆಗಿ ತೋರಾಗ್ತದೆ. ಒಂದು ಮನೆಯೊಳಗೆ ಸೊಡರೊಂದು ಫಲವಿರೆ ವಿಷಯವೃಂದಮ ಬೆಳಗದಿರದಂತೆ ಹಲವಾರು ವಿಷಯ ಒಂದುಂಟು. ಹಲವಾರು ವಿಷಯ ವಸ್ತುಗಳದಾವಲ್ಲ, ಅದಾವ ಖರೆ. ಹೌದಲ್ಲ? ಅದು ಬೆಳಗುದು ಒಂದ ದೀಪ ಒಂದ ಐತ. ಎಲ್ಲವನ್ನು ಬೆಳಗಾಕತ್ತದ. ಇದನ್ನ ಬೆಳಗಬಾರ್ದು, ಇದನ್ನ ಬೆಳಗಬೇಕು ಅಂತ ಅದಕ್ಕಿಲ್ಲ. ಹೌದಲ್ಲ? ಎಲ್ಲವನ್ನು ಬೆಳಗಾಕತ್ತದ. ಎಲ್ಲಾ ವಿಷಯ ವಸ್ತುಗಳಲ್ಲಿ ಬೆಳಕನ್ನು ನೀಡಾಕತ್ತೈತಿ. ವಿಷಯವೃಂದ ಹಲವಾರು ಅದಾವ. ಹೌದಲ್ಲ? ಒಂದ ಇಲ್ಲಲ್ಲಿ ಅನೇಕ ವಸ್ತುಗಳದಾವು, ಅನೇಕ ಸಾಮಗ್ರಿಗಳದಾವು ಆ ಮನೆಯೊಳಗೆ. ಆ ಸಾಮಗ್ರಿಗಳನ್ನ ಬೆಳಗುವಂಥದ್ದು ಯಾವುದು? ಒಂದ ಐತಿ. ಹೌದಲ್ಲ? ಅನೇಕ ಆಗಿಲ್ಲವು. ಆ ಬೆಳಗುವಂತ ದೀಪ ಅನೇಕ ಆಗಿಲ್ಲ. ಹೌದಲ್ಲ? ಇದಕ್ಕೊಂಥರ ಬೆಳಗ್ಬೇಕು, ಇದಕ್ಕೊಂಥರ ಬೆಳಗ್ಬೇಕು ಅಂತ ಅದಕ್ಕಿಲ್ಲ. ಹೌದಲ್ಲ? ಐತೇನು? ಇದಕ್ಕೆ ಬಾಳ ಬೆಳಕು ಕೊಡ್ಬೇಕು, ಇದಕ್ಕೆ ಕಡಿಮೆ ಬೆಳಕು ಕೊಡ್ಬೇಕಂತ ಅದಕ್ಕೇನಿಲ್ಲ. ಅದು ಒಂದೇ ರೀತಿಯಾಗಿ ಬೆಳಗಾಕತ್ತೈತಿ. ಇಲ್ಲಿ ಬುದ್ಧಿ ಭೇದದಿಂದ ಅದಕ್ಕೆ ಕಡಿಮೆ ಅನ್ಸತಿ, ಒಂದಕ್ಕೆ ಇದು ಅನ್ಸತಿ, ನೆರಳು ಒಂದ್ರ ಮೇಲೆ ಬಿದ್ದ ಅದು ಮಬ್ಬ ಅನ್ಸಕತ್ತೈತಿ. ಹೌದಲ್ಲ? ಇದು ಆದ್ರ ಭೇದದಿಂದ ಅನ್ಸಾಕತ್ತೈತಿ. ಆದ್ರ ಅದಕ್ಕೆ ಮಾತ್ರ ಭೇದ ಇಲ್ಲ. ಇಲ್ಲ ಆ ದೀಪಕ್ಕೆ. ಹೌದು. ಹಂಗ ತನುವಿನೊಳಗೆ ಒಂದುಂಟು ಭೋಗ್ಯ ಬುದ್ಧಿ. ತನುವಿನೊಳಗ ಭೋಗ್ಯ ಬುದ್ಧಿಯಿಂದನ ಬೇರೆ ಬೇರೆ ಅನ್ಸಾಕತ್ತೈತಿ ಇಲ್ಲಿ. ಹೌದಲ್ಲ? ನಾನ್ ಬೇರೆ, ನೀವು ಬೇರೆ, ಅವ್ರು ಬೇರೆ, ಇವ್ರು ಬೇರೆ ಅನ್ಸಾಕತ್ತೈತಿ. ಆ ಭೇದ ಬುದ್ಧಿಯಿಂದನ ಇದು ಅನೇಕ ಅನ್ಸಾಕತ್ತೇವು. ಆದ್ರ ಆತ್ಮನಿಗೆ ಇಲ್ಲದು, ಇಲ್ಲ, ಒಂದೈತದ. ಆತ್ಮ ಒಂದೈತಿ ಅಂತ. ಹಂಗಾರ ಅದು ವಿಷಯಮಂ ತೋರುವುದೇ ವಿಲಕ್ಷಣವೇ ಆಗಿ, ಅದು ತನ್ನೊಳಗಿರ್ಪ ಫಲವಾತ್ಮರಿಗೆ ಭೋಗದ ಒದವೀಯದೆ ಇರದು. ಇದು ನಿಜ. ಅದು ವಿಲಕ್ಷಣವಾಗೈತಿ, ಬೇರೆನಾಯ್ತದು. ಆತ್ಮ ಅನ್ನೋದು ಬೇರೆನಾಯ್ತದು. ಅದ್ರೊಳಗೆ ಬೆರಿಕೆ ಬಂದಿಲ್ಲದು. ಆ ದೀಪ ಏನಾರ ಬಂದು ಇಲ್ಲಿ ಒಳಗೆ ಸೇರೈತನು? ಇಲ್ಲ. ಈ ಹಲವಾರು ವಿಷಯ ವಸ್ತುಗಳದಾವಲ್ಲ, ಈ ವಿಷಯ ವಸ್ತುಗಳಲ್ಲಿ ಬಂದ್ ಸೇರೈತನು ಅಂತಂದ್ರ ಆ ದೀಪ ಬಂದ್ ಸೇರ್ತೇನು? ಇಲ್ಲೇ ಇಲ್ಲ. ಹಲವಾರು ಸಾಮಗ್ರಿಗಳದಾವ, ಆ ದೀಪ ಬಂದ್ ಸೇರ್ತೇನು ಇದ್ರೊಳಗೆ ಅಂತಂದ್ರ ಇಲ್ಲ. ಅದು ವಿಲಕ್ಷಣ ಐತಿ, ಬೇರೆನ ಐತದು. ಹೌದಲ್? ಆ ಪ್ರತಿಬಿಂಬ ಬಂದ್ ಏನಾರ ಸೇರ್ತೇನು? ಆ ಬಿಂಬ ಬಂದ್ ಏನಾರ ಇದ್ರೊಳಗೆ ಸೇರ್ತೇನು? ಪ್ರತಿಬಿಂಬ ತೋರಾಕತೈತಲ್ಲ, ಆ ಬಿಂಬನ ಬಂದ್ ಸೇರೈತೇನು ಇದ್ರೊಳಗೆ? ಹೌದಲ್?
ಕುಡಿಕೆಗಳಲ್ಲಿ ಇಟ್ಟಂತ ನೀರಿನ ಆಧಾರದ ಮೇಲಿದ್ದ ತೋರಿದಂತ ಪ್ರತಿಬಿಂಬ ಬಿಂಬ ಏನಾರ ಬಂದು ಸೇರ್ತೇನು? ಇಲ್ಲ, ಬಿಂಬ ಅಲ್ಲೇ ಐತಿ. ಹೌದಲ್ಲ? ಇಲ್ಲಿ ಬುದ್ಧಿ ಭೇದದಿಂದ ಬಂದಂಗ ಅನ್ಸಾಗತ್ತೈತಿ, ಬಿಂಬನ ಬಂದತಿ ಅನ್ಸಾಗತ್ತೈತಿ. ಗಿಡನ ಓಡಾಕತ್ತೇವ ಅನ್ಸಾಗತ್ತೈತಿ. ಗಿಡ ಓಡೈತೇನೋ? ಬಸ್ನ್ಯಾಗ ಕುಂತ ಗಿಡ ಓಡಾಕತ್ತೇವಂತಂತಿ. ಗಿಡ ಓಡಾಕತ್ತೇವನು? ಇಲ್ಲ, ಗಿಡ ಇರುವಂಗನದವು, ಅವು ಓಡಾಕತ್ತಿಲ್ಲ. ಹಂಗೆ ಬುದ್ಧಿ ಭೇದದಿಂದ ಬೇರೆ ಬೇರೆ ಅನ್ಸಾಕತ್ತಿಲ್ಲ ಅಂತ. ಅದು ವಿಲಕ್ಷಣನ ಆಯ್ತದ, ಬೇರೆನ ಆಯ್ತದ, ಇದ್ರೊಳಗೆ ಬಂದು ಸೇರಿಲ್ಲ ಅದು. ಹೌದಲ್ಲ? ಬೇರೆನ ಆಯ್ತದ, ಇದ್ರೊಳಗೆ ಬಂದ್ ಸೇರಿಲ್ಲ. ಹಂಗ ಆತ್ಮ ಅನ್ನೋದು ಒಂದಾಯ್ತದು, ಅನೇಕ ಆತ್ಮರಿಲ್ಲ. ಅದು ಅನೇಕ ಆತ್ಮರು ಅನ್ಸಿದ್ ಯಾವಾಗ ಅಂದ್ರೆ ಬುದ್ಧಿ ಭೇದ. ಬುದ್ಧಿ ಭೇದದಿಂದ ಅನೇಕ ಆತ್ಮರು ಅದರ ಅನ್ಸಕತ್ತೈತಿ. ಹೌದಲ್ಲ? ಅದು ವಿಷಯಂ ತೋರುವುದೇ ಲಕ್ಷಣವೇ ಆಗಿ ಅದು ತನ್ನೊಳಿರ್ದ ಫಲವಾತ್ಮರಿಗೆ ಭೋಗದ ಒದವಿಯದೇ ಇರದು ನಿಜವಿದೆ. ಅದು ಯಾರ್ಯಾರಿಗೆ ಏನೇನು ಇದೈತೆ ಆ ಬುದ್ಧಿ ಭೇದಕ್ಕನುಸಾರವಾಗಿ ಆ ಭೋಗಗಳನ್ನು ಒದಗ್ತು. ಹೌದಲ್ಲ? ನನ್ನ ಬುದ್ಧಿಯೊಳಗೆ ಏನು ಭೇದ ಐತೆ ಅದು ನನ್ನ ಉಂಟು. ಆದ್ರೆ ಆತ್ಮಕ್ಕೆ ಏನಾಗಿಲ್ಲಲ್ಲ. ಹೌದಲ್ಲ? ಇಲ್ಲಿ ಅನೇಕ ಕಾರ್ಯಗಳನ್ನು ಇವೆಲ್ಲ ದೀಪದ ಆಧಾರದ ಮೇಲೆ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾವು. ಈ ಕಾರ್ಯದ ಫಲ ಏನಾರ ದೀಪಕ್ಕೆ ಹತ್ತೈತೇನು? ಹೌದಲ್? ಈ ಫಲ ಏನಾರ ಅದಕ್ಕೆ ಹತ್ತೈತೇನು? ಹೌದಲ್? ಇಲ್ಲೇ ಸೂರ್ಯನ ಬೆಳಕಿನ ಆಧಾರದ ಮೇಲೆ ಅನೇಕ ಕಾರ್ಯಗಳು ನಡೆದವು. ಈ ಫಲ ಏನಾರ ಸೂರ್ಯನಿಗೆ ಹತ್ತೈತೇನು? ಇಲ್ಲ. ಇಲ್ಲಿ ನೀರು ಆಮೆ ಆಗಾಕತ್ತೈತಿ, ಇಲ್ಲಿ ಗಿಡ ಚಿಗುರಾಕತ್ತೈತಿ, ಇಲ್ಲಿ ಹಣ್ಣು ಪಕ್ವ ಆಗಾಕತ್ತೈತಿ. ಹೌದಲ್? ಈ ಕಾರ್ಯದ ಫಲ ಏನಾರ ಸೂರ್ಯನಿಗೆ ತಟ್ತೈತೇನು? ಇಲ್ಲ. ಅವಂಗೆ ಅದು ಇಚ್ಛೆನೇ ಇಲ್ಲ. ಇದನ್ನು ಬೆಳಗಿಸ್ಬೇಕು, ಇದನ್ನು ಒಣಗಿಸ್ಬೇಕು, ಇದನ್ನು ಬೆಳೆಸ್ಬೇಕು ಅನ್ನೋದು ಇಲ್ಲ. ಬುದ್ಧಿ ಭೇದದಿಂದ ಇದು ಬೇರೆ ಬೇರೆ ಆಗೈತೆ. ಅದರ ಬುದ್ಧಿ ಮಾಡಿದಂತ ಕರ್ಮಕ್ಕನುಸಾರವಾಗಿ ಬೇರೆ ಬೇರೆ ಕಾರ್ಯಗಳು ನಡೆದಾವಿಲ್ಲ. ಆದ್ರೆ ಆ ಕಾರ್ಯದ ಫಲ ಅವನಿಗೆ ಸೂರ್ಯನಿಗೆ ಹಾಗೆ ಆತ್ಮ ಅನ್ನೋದು ಒಂದೈತಿ. ಆ ಆತ್ಮನ ಸನ್ನಿಧಾನ ಕರ್ತೃತ್ವದಿಂದ ಈ ಕಾರ್ಯ ನಡೆದಿದ್ರು ಕೂಡ ಈ ಕಾರ್ಯದ ಫಲ ಅದಕ್ಕೆ ತಟ್ಟುವುದಿಲ್ಲ. ಹೌದಲ್ಲ? ಈ ಕಾರ್ಯದ ಫಲ ಏನಾರ ಅದಕ್ಕೆ ತಟ್ಟತೈತೇನೋ? ಇಲ್ಲ. ಬುದ್ಧಿ ಭೇದದಿಂದ ಅನೇಕ ಕಾರ್ಯಗಳು ನಡೆದಾವಿಲ್ಲೇ. ಈ ಕಾರ್ಯದ ಫಲ ಅದಕ್ಕೆ ಏನಾರು ಹತ್ತೈತೇನೋ? ಇಲ್ಲ. ಯಾಕೆ? ಅದು ವಿಲಕ್ಷಣನ ಐತಿ, ಸಾಕ್ಷಿಯಾಗೈತೆ. ಅದು ಈ ಕಾರ್ಯದೊಳಗೆ ಅದು ಬೆರಕೆ ಆಗಿಲ್ಲ, ಈ ಕಾರ್ಯದೊಳಗೆ ಅದು ಸೇರಿಲ್ಲ. ಕಾರ್ಯ ಮಾಡಿಸ್ಬೇಕನ್ನೋ ಭಾವನೂ ಅದಕ್ಕಿಲ್ಲ, ಕಾರ್ಯದ ಫಲ ಉಣ್ಬೇಕನ್ನೋ ಭಾವನೂ ಅದಕ್ಕಿಲ್ಲ. ಅದಿಲ್ಲ ಏನು ಅಂತ ಹೇಳ್ತಾರೆ. ಅದಕ್ಕೆ ಹಲವು ಆತ್ಮರು ಅನ್ನೋದು ಸುಳ್ಳೈತಿ, ಏಕಾತ್ಮ ಅನ್ನೋದು ಸತ್ಯ ಐತಿ. ಹೇಳ್ತಾರೆ ಯಾವುದಕ್ಕೆ ಯಾವುದು ಸ್ವಭಾವ ಮತ್ತೆ ಯಾವುದಕ್ಕೆ ಯಾವ ಸ್ವಭಾವ ಐತಿ ಅದ ಐತಿ. ಇದ್ರ ಸ್ವಭಾವ ಅದಕ್ಕೆ ಬರುದಿಲ್ಲ, ಅದ್ರ ಸ್ವಭಾವ ಇದಕ್ಕೆ ಬರುದಿಲ್ಲ. ಆತ್ಮನ ಸ್ವಭಾವ ಇದಕ್ಕೆ ಬರುದಿಲ್ಲ, ಇದ್ರ ಸ್ವಭಾವ ಆತ್ಮನಿಗೆ ಹೋಗುವುದಿಲ್ಲ. ಬಯಲಿನ ಸ್ವಭಾವ ಬಯಲಿಗೆ, ಗಡಿಗೆ ಸ್ವಭಾವ ಗಡಿಗೆಗೆ. ಗಡಿಗೆ ಸ್ವಭಾವ ಬಯಲಿಗೆ ಬರುದಿಲ್ಲ. ಹೌದಲ್ಲ? ಕುಂಭ ಆಗುದಿಲ್ಲ. ಹೌದಲ್ಲ? ಆಕಾಶವಾಗಿ ಏನಾರ ಕುಂಭಕ್ಕೇತೇನೋ?
ಕುಂಭ ಹೋಗಿ ಏನಾರ ಆಕಾಶಕ್ಕೆತ್ತನೂ ಇಲ್ಲ. ಆಕಾಶದ ಸ್ವಭಾವ ಆಕಾಶಕ್ಕೆ, ಕುಂಭದ ಸ್ವಭಾವ ಕುಂಭಕ್ಕೆ. ಹೌದು. ಆವುದಕ್ಕೆ ಆವುದು ಸ್ವಭಾವವದು ಕೆಡದು ನಭ ಆಗದಂತೆ ಕುಂಭ. ನಭ ಕೆಟ್ಟ ಕುಂಭ ಆಗಿಲ್ಲ. ಕುಂಭ ಕೆಟ್ಟ ನಭ ಆಗುದಿಲ್ಲ. ಹೌದಲ್ಲ? ನಭ ಪರಿವರ್ತನೆಯಾಗಿ ಕುಂಭ ಆಗಿಲ್ಲ. ಕುಂಭಕ್ಕೆ ಯಾವ ಸ್ವಭಾವ ಐತಿ, ಕುಂಭಕ್ಕೆ ಅದ ಸಂಬಂಧ. ನಭಕ್ಕೆ ಯಾವ ಸಂಬಂಧ ಐತಿ, ಅದಕ್ಕೆ ಅದ ಸಂಬಂಧ. ಗುಣ ಅದ್ರ ಗುಣ ಅದಕ್ಕೆ, ಇದ್ರ ಗುಣ ಇದಕ್ಕೆ. ಆಕಾಶ ಕೆಟ್ಟ ಆಕಾಶ ಕೆಟ್ಟ ಗಡಿಗೆ ಆಗಿಲ್ಲ. ಆಕಾಶ ಇರುವ ಹಂಗನ ಐತಿ. ಹೌದಲ್? ಆಕಾಶ ಏನಾರ, ಆಕಾಶದ ಗುಣ ಏನಾರ ಬದಲಾವಣೆ ಅದನ್ನು ಇಲ್ಲ. ಆಕಾಶದ ಗುಣ ಆಕಾಶಕ್ಕೆ, ಕುಂಭದ ಗುಣ ಕುಂಭಕ್ಕೆ. ಆ ಸ್ವಭಾವ ಅದರ ಬದಲಾವಣೆ ಆಗುವುದಿಲ್ಲ. ಹಂಗ ಆತ್ಮನ ಸ್ವಭಾವ ಆತ್ಮನಿಗೆ, ಬುದ್ಧಿ ಸ್ವಭಾವ ಬುದ್ಧಿಗೆ. ಬುದ್ಧಿ ಹೋಗಿ ಆತ್ಮ ಆಗಲಾರದು. ನೀನು ತಿಳ್ಕೊಂಡು ಈ ಬುದ್ಧಿ ಭೇದದಿಂದ ಅನೇಕ ಆತ್ಮರಂತ ಹೇಳತ್ತಿಲ್ಲ. ಈ ಬುದ್ಧಿ ಕೆಟ್ಟ ಆತ್ಮ ಆಗಿಲ್ಲ. ಬುದ್ಧಿ ಪರಿವರ್ತನೆ ಆಗಿ ಆತ್ಮ ಆಗಿಲ್ಲ. ಬುದ್ಧಿ ಸ್ವಭಾವ ಬುದ್ಧಿಗೆ, ಆತ್ಮನ ಸ್ವಭಾವ ಆತ್ಮನಿಗೆ. ಆತ್ಮನ ಸ್ವಭಾವ ಬುದ್ಧಿಗೆ ಬರುವುದಿಲ್ಲ, ಬುದ್ಧಿ ಸ್ವಭಾವ ಆತ್ಮನಿಗೆ ಬರಲಾರದು. ಹೌದಲ್ಲ? ನಭ ಹೋಗಿ ಕುಂಭ ಆಗಿಲ್ಲ, ಕುಂಭ ಹೋಗಿ ನಭ ಆಗುದಿಲ್ಲ. ಅದಕ್ಕೆ ಯಾವ ಸ್ವಭಾವ ಐತೆ ಅದ ಸ್ವಭಾವನ ಇರ್ತದೆ. ಅದು ಬದಲಾವಣೆ ಆಗುದಿಲ್ಲ. ಕೆಡದು ನಭ ಆಗದಂತೆ ಕುಂಭ ಆಗದಂತೆ ಈ ಬುದ್ಧಿ ಜೀವನಂ ಮಾಡದೆ ಅರುಹುವುದು. ಅನೇಕ ರೀತಿಯಾಗಿ ತೋರ್ತೈತಿ. ಹೌದಲ್ಲ? ಆದ್ರೆ ಅದೇನಾರ ಕೆಟ್ಟ ಆಗಿಲ್ಲ. ಆತ್ಮನ ಸ್ವಭಾವ ಆತ್ಮನಿಗೆ ಅದಾವು. ಇದು ಬುದ್ಧಿ ಸ್ವಭಾವ ಬುದ್ಧಿಗೆ ಐತಿ. ಬುದ್ಧಿ ಭೇದದಿಂದ ಅನೇಕ ಅಂತ ತೋರಾಕತ್ತೈತಿ. ಬುದ್ಧಿ ಜೀವನಂ ಮಾಡದೆ ಅರುಹುವುದು. ತಿಳುವಳಿಕೆಗಳಂತವ್ರು ತಿಳ್ಕೊರಿ ಅಂತ ಹೇಳ್ತಾರೆ. ಅದ್ರ ಸ್ವಭಾವ ಅದಕ್ಕೆ ಇರ್ತೈತಿ, ಇದ್ರ ಸ್ವಭಾವ ಇದಕ್ಕೆ ಐತಿ. ಇದ್ರ ಸ್ವಭಾವ ಕೆಟ್ಟ ಏನಾರ ಅದಾಗಿಲ್ಲ. ಹೌದಲ್ಲ? ಆಕಾಶ ಕೆಟ್ಟ ಗಡಿಗೆ ಆಗಿಲ್ಲ. ಆಕಾಶನ ಗಡಿಗೆ ಆದ್ರೂ ಕೂಡ ಆಕಾಶನ ಐತಿ. ಹೌದಲ್ಲ? ಗಡಿಗಿದ್ದಾಗ ಆಕಾಶ ಐತಿ, ಗಡಿಗೆ ಇಲ್ಲಾದಾಗೂ ಆಕಾಶನ ಇತ್ತು. ಗಡಿಗೆ ಆಕಾಶ ಕೆಟ್ಟ ಆಕಾಶದ ಗುಣಗಳ ಬದಲಾವಣೆ ಆಗಿ ಗಡಿಗೆ ಆಗಿಲ್ಲ. ಹೌದಲ್ಲ? ಗಡಿಗೆ ಆದ್ರೂ ಕೂಡ ಆಕಾಶದ ಗುಣ ಆಕಾಶಕ್ಕೆ ಐತಿ. ಗಡಿಗನ ಬಯಲು ಬೇರೆ, ಹೊರಗಿನ ಬಯಲು ಬೇರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಗಡಿಗನ ಬಯಲಿನ ಸ್ವಭಾವ ಹೊರಗಿನ ಬಯಲಿನ ಸ್ವಭಾವ ಬೇರೆ ಆಗಿಲ್ಲ. ಬಯಲಿನ ಸ್ವಭಾವ ಒಂದೇ ಐತಿ. ಹಂಗ ಆತ್ಮನ ಸ್ವಭಾವ ಒಂದೇ, ಬೇರೆ ಆಗಿಲ್ಲ. ಹೌದಲ್ಲ? ಈ ಶರೀರ ತಯಾರಾದಾಗ ಇದ್ರೊಳಗೆ ಆತ್ಮನ ಸ್ವಭಾವ ಬೇರೆ ಆಗಿಲ್ಲ, ಅದ್ರಾಗ ಆತ್ಮನ ಸ್ವಭಾವ ಬೇರೆ ಆಗಿಲ್ಲ. ಬುದ್ಧಿ ಭೇದದಿಂದ ಅದು ಬೇರೆ ಅನ್ಸಾಕತ್ತೈತಿ. ಹೌದಲ್ಲ? ಬುದ್ಧಿ ಭೇದದಿಂದ ಏನು ಅನ್ನಾಗತ್ತೈತಿ, ಈ ಗಡಿ ದೊಡ್ಡದೈತಿ, ಇದ್ರ ಬಯಲು ದೊಡ್ಡದೈತಿ, ಈ ಗಡಿ ಕುಡಿಕ್ ಸಾಂದೈತಿ, ಕುಡಿಕ ಬಯಲು ಸಾಂದೈತಿ ಅಂತ ಹೇಳಾಕತ್ತೇವೆ. ಆದ್ರೆ ಬಯಲಿನ ಸ್ವಭಾವ ಹೆಚ್ಚು ಕಡಿಮೆ ಆಗಿಲ್ಲ. ಅದು ಆಗುದಲ್ಲ. ಯಾಕಂದ್ರೆ ಅದು ನಿತ್ಯ ಐತಿ, ಅಖಂಡಿತ ಐತಿ. ಹೌದಲ್ಲ? ನಿತ್ಯ ಐತಿ, ಅದು ಪರಿಪೂರ್ಣ ಐತಿ. ಅದು ಖಂಡಿತ ಆಗುದಿಲ್ಲ. ಹೌದು ಅಂತ ಹೇಳ್ತಾರೆ. ಅದಕ್ಕೆ ನೀನು ಅನೇಕ ಆತ್ಮರು ಅನ್ನೋದು ಸುಳ್ಳು ಐತಿಪ್ಪ. ಇದು ಶ್ರುತಿಗೆ ವಿರುದ್ಧ ಆಕೈತಿ. ಬುದ್ಧಿ ಸ್ವಭಾವದಿಂದ ಬೇರೆ ಅನಿಸಿದ್ರು ಕೂಡ ಇರುವುದು ಮಾತ್ರ ಒಂದೈತದು ಅಂತ ಹೇಳ್ತಾರೆ. ಹೌದು. ಏಕಾತ್ಮ ಪಕ್ಷದೊಳಗೂ ಅನೇಕ ಭೋಗಂ ಘಟಿಪ ಜೋಕಿಗಿಲ್ಲೆಂದು ಫಲವ ಆತ್ಮರಂ ಭೇದೊಡೆ
ಈ ಕೇಡು ಬರ್ತದೆಲ್ಲ ಪುತ್ರ. ಕೇಡು ಬರ್ತೈತಿ. ಏಕಾತ್ಮ ಅನ್ನೋದಕ್ಕೆ ನೀನು ಏಕಾತ್ಮ ಪಕ್ಷದೊಳು ಅನೇಕ ಭೋಗಮಂ ಘಟಿಪ, ಅನೇಕ ಭೋಗಗಳನ್ನು ಹೇಳ್ತೇನೆ ಅಂತಂದ್ರೆ ಜೋಕೆ ಇಲ್ಲೆಂದು, ಅದಕ್ಕೆ ಕೇಳಿಲ್ಲ ಅಂತಂದ್ರೆ ಫಲವಾತ್ಮರನ್ನು ಹೇಳ್ತೇನೆ ಅಂತಂದ್ರೆ ಇದು ಶ್ರುತಿಗೆ ಬಾಧಕ. ಯಾಕಂದ್ರೆ ಭೋಗ ಮಾಡೋದು ಆತ್ಮ ಅಲ್ಲ. ಹೌದಲ್ಲ, ಸೂರ್ಯ ಭೋಗ ಮಾಡಾಕತ್ತಿಲ್ಲ, ಕರ್ಮದ ಫಲ ಉಣ್ಣಾಕತ್ತಿಲ್ಲ. ಹೌದಲ್ಲ, ಕರ್ಮದ ಫಲ ಏನಾರ ಉಣ್ಣಾಕತ್ತ ನಾನು, ಅವನ ಸ್ವಭಾವ ಏನಾರ ಕೆಟ್ಟ ಬದಲಾವಣೆ ಆಗ್ಯಾನ. ಹೌದಲ್ಲ, ಬೈಲು ಏನಾರ ಕೆಟ್ಟ ಬದಲಾವಣೆ ಆಗೈತೇನು? ಬೈಲಿನ ಸ್ವಭಾವ ಬೈಲ ಐತಿ, ಬೈಲು ಸ್ವಭಾವ ಬೇರೆ ಆಗಿ ಗಡಿಗೆ ಆಗಿಲ್ಲ. ಹೌದಲ್ಲ, ಗಡಿಗೆ ಒಳಗಿನ ಬೈಲು ಹೊರಗಿನ ಬೈಲು ಒಂದೇ ಐತಿ, ಆ ಸ್ವಭಾವಗಳ ಬದಲಾವಣೆ ಆಗಿಲ್ಲ ಅಲ್ಲಿ. ಹಂಗ ಆತ್ಮ ಅನ್ನೋದು ಒಂದೇ ಐತಿ. ನೀನ್ ಅನೇಕ ಆತ್ಮ ಅನ್ನೋದು ಬುದ್ಧಿ ಭೇದದಿಂದ ಹೇಳಾಕತ್ತಿದನ. ಹೌದಲ್ಲ, ಬಂಗಾರ ಯಾವುದು ಕಾರಣಕ್ಕೂ ಬದಲಾವಣೆ ಆಗಿಲ್ಲ ಅಲ್ಲಿ, ಬಂಗಾರ ಒಂದೇ ಐತಿ. ಆಭರಣಗಳು ಬುದ್ಧಿ ಭೇದದಿಂದ ಆಭರಣಗಳು ಬೇರೆ ಆಗ್ಯಾವ. ಹೌದಲ್ಲ, ಬಂಗಾರದ ಸ್ವಭಾವ ಬದಲಾವಣೆ ಆಗಿಲ್ಲ ಅಲ್ಲಿ. ಹೌದಲ್ಲ, ಬಂಗಾರದ ಗುಣ ಬಂಗಾರಕ್ಕೆ ಅದಾವ. ಹೌದಲ್ಲ, ಬದಲಾವಣೆ ಆಗೈತೇನು ಬಂಗಾರ? ಇಲ್ಲ. ಹೌದಲ್ಲ, ಹಿಂಗೆ ಒಂದೇ ಐತಿ. ಅದಕ್ಕೆ ಏಕಾತ್ಮದ ಸತ್ಯ ಐತಪ್ಪ, ಇದು ಶ್ರುತಿ ಸಮ್ಮತವಾಗೈತಿ. ಅದಕ್ಕೆ ಇದನ್ನು ಒಪ್ಪು. ನೀ ಬುದ್ಧಿ ಭೇದದಿಂದ ಅನೇಕ ಆತ್ಮರು ಅನ್ನೋದು ವ್ಯಾವಹಾರಿಕದೊಳಗೆ ಅದನ್ನ ಹೇಳಾಕತ್ತೀನಿ ನೀನು. ಹೌದಲ್ಲ, ಪಾರಮಾರ್ಥಿಕವಾಗಿ ನೋಡಿದ್ರೆ ಒಂದೇ ಐತದ, ಆತ್ಮ ಅನ್ನೋದು ಒಂದೇ ಐತಿ. ಹೌದಲ್ಲ, ಇಲ್ಲಿ ಬುದ್ಧಿ ಭೇದದಿಂದ ಅನೇಕರು ಅಂತ ತೋರಾಗತ್ತೈತಿ. ಇದನ್ನ ನೀನು ಒಪ್ಪುದಾದ್ರ ಶ್ರುತಿಗೆ ಬಾಧಕ ಆಗತ್ತೆ. ಅದಕ್ಕೆ ನೀನು ಇದನ್ನು ಒಪ್ಪಿದ್ರೆ, ಅನೇಕ ಆತ್ಮರನ್ನು ಒಪ್ಪಿದ್ರ ಅವ್ರು ನಿತ್ಯದರೋ ಅನಿತ್ಯದರೋ ನಾನು ಮೊದಲೇ ಕೇಳಿ. ನಿತ್ಯದರ ಅಂದ್ರೆ ಅದನ್ನ ಒಂದ ಸ್ಥಾನದೊಳಗೆ ಎಲ್ಲರೂ ಇರಬೇಕು, ಒಂದ ಕಡೆ ಇರಬೇಕಾಗಿತ್ತು. ಯಾಕ ನಿತ್ಯ ಇರುವುದು ಒಂದ ಕಡೆ ಇಡಾಕ್ ಬರ್ತೈತಿ. ಹೌದಲ್ಲ, ಅನಿತ್ಯ ವಸ್ತುಗಳನ್ನ ಒಂದ ಸ್ಥಾನದೊಳಗೆ ಇಡ್ಲಿಕ್ಕೆ ಬರುದಿಲ್ಲ. ಬರ್ತೈತೇನ್ರಿ? ಗಡಿಗೆ ಕುಡಿಕೆ ಮಡಿಕೆಗಳನ್ನ ಒಂದ ಸ್ಥಾನದೊಳಗೆ ಇಡ್ತೇನೆ ಅಂತಂದ್ರೆ ಇಡ್ಲಿಕ್ಕೆ ಬರ್ತೈತೆ? ಇಡ್ಲಿಕ್ಕೆ ಬರು. ಹೌದಲ್ಲ, ಮಣ್ಣ ಇರ್ಬೋದು. ಅದಕ್ಕೆ ದೋಷ ಬರ್ತೈತೆ. ಹಂಗೆ ಹೇಳಲಿಕ್ಕೆ ಬರುವುದಿಲ್ಲ. ಬುದ್ಧಿ ಭೇದದಿಂದ ಅನೇಕ ಅನ್ನಿಸುವಂಥವು ವ್ಯಾವಹಾರಿಕದೊಳಗೆ. ಆದ್ರೆ ಅದನ್ನು ಪಾರಮಾರ್ಥಿಕವಾಗಿ ನೋಡಿದ್ರೆ ಅದು ಒಂದೇ ಐತಿ. ಆತ್ಮ ಅನ್ನೋದು ಒಂದೇ ಐತಿ, ಅನೇಕ ಆತ್ಮರಿಲ್ಲ. ಹೌದು, ಅದು ಕರ್ಮಕ್ಕೆ ಸಾಕ್ಷಿ ಆಗೈತಿ, ವಿಲಕ್ಷಣವಾಗೈತೆ. ಆ ಕರ್ಮದ ಫಲ ಅದಕ್ಕಿಲ್ಲ. ಯಾಕಂದ್ರೆ ಸುಖ ದುಃಖಾದಿಗಳನ್ನು ಅನ್ನೋದು ಆತ್ಮ ಅಲ್ಲ. ಹೌದಲ್ಲ, ನಾ ತಿಳ್ಕೊಂಡೇನೆ ನಾನು ಉಣ್ಣಾಕತ್ತೇನೆ ಅಂತ, ನನಗೆ ಸಂಬಂಧ ಇಲ್ಲ ಸುಖ ದುಃಖಾದಿ. ಹೌದಲ್ಲ, ನೀನ್ ತಿಳ್ಕೊಂಡು ಅವ ಹುಟ್ಟಿದ ಇವ ಸತ್ತ ಅಂತ ನೀ ಹೇಳ್ತೀನಿ. ಅದು ಒಡಲಿಗೆ ಐತದ, ಆತ್ಮನಿಗಿಲ್ಲ. ಹೌದಲ್, ಒಡಲಿಗೆ ಐತದು, ಶರೀರಕ್ಕೆ ಹುಟ್ಟು ಸಾವುಗಳು, ಆತ್ಮನಿಗಿಲ್ಲ. ಹೌದಲ್, ಬಂಗಾರಕ್ಕೆ ಅಳಿವಿಲ್ಲ, ಆಭರಣಕ್ಕೆ ಅಳಿವುಂಟು. ಹೌದಲ್, ಅದ ಬಂಗಾರನ ಇದು ಒಂದು ಕೊಳ್ಳಂದು ಸರ ಆಗೈತಿ, ಅದನ್ನ ಮುರಿಸಿದಿ ಮತ್ತೆ ಖಡ್ಗ ಮಾಡಿಸ್ಕೊಂಡು ಕೈಯಂದು ಮಾಡಿಸ್ಕೊಂಡು. ಬಂಗಾರ ಏನಾರು ಸತ್ಯನೂ ಅಲ್ಲಿ? ಆಕಾರ ಸತ್ಯ. ಹೌದಲ್ರಿ, ಆಕಾರ ಅಳಿತು. ಹೌದಲ್,
ಅದಕ್ಕೆ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಹೌದಲ್ಲ? ಜಂಗಮ ಅಂದ್ರೆ ವ್ಯಾಪಕವಾಗಿರೋದು, ಅದಕ್ಕೆ ಅಳಿವಿಲ್ಲ. ಸ್ಥಾವರ ಅಂದ್ರೆ ಖಂಡಿತವಾಗಿರೋದು. ಹೌದಲ್ಲ? ಅದು ಅಳಿತೈತಿ. ಸ್ಥಾವರದ ಗುಣ ಜಂಗಮದ ಗುಣ ಭಿನ್ನ ಭಿನ್ನದ. ಹೌದಲ್ಲ? ಜಂಗಮದ ಸ್ವಭಾವ ಸ್ಥಾವರಕ್ಕೆ ಬರಲ್ಲ, ಬರ್ತೈತೇನೋ ಸ್ಥಾವರಕ್ಕೆ. ಹೌದಲ್ಲ? ಜಂಗಮ ನಿತ್ಯ ಐತಿ, ಇದು ಸ್ಥಾವರ ಅನಿತ್ಯ ಐತಿ. ಜಂಗಮ ವ್ಯಾಪಕ ಐತಿ, ಇದು ಖಂಡಿತ ಐತಿ. ಹೌದಲ್ಲ? ಅದಕ್ಕೆ ಏಕಾತ್ಮ ಅನ್ನೋದು ಸುಳ್ಳ ಅಲ್ಲಪ್ಪ, ಅದು ಸತ್ಯ. ಅನೇಕ ಆತ್ಮರನ್ನೋದ ನಿನ್ನ ಬುದ್ಧಿಭೇದದಿಂದ ಸತ್ಯ ಅನ್ಸಕತ್ತೈತಿ ನೋಡು ಅಂತ ಹೇಳಿ ಇದನ್ನು ತಿಳ್ಕೊ ಅಂತ ಹೇಳಿ. ಏಕಾತ್ಮ ಪಕ್ಷಗಳು ಅನೇಕ ಭೋಗಂ ಕಟಿಪ ಜೋಕಿ ಇಲ್ಲೆಂದು ಫಲವಾದ ಕೇಳಿದರೆ ಕೇಳು ಬರ್ತದಲ್ಲೇ ಪುತ್ರ. ಆತ್ಮಂಗೆ ನಾನಾತ್ಮ ನಿರಾಕರಣ ನಿವೃತ್ತಿ. ಸಕಲ ಸಾಧು